ರಾಜಕೀಯ ಜೀವನದಲ್ಲಿ ಸುಮಾರು 50 ವರ್ಷಗಳ ಒಂದು ಸುದೀರ್ಘ ಅನುಭವ ತುಂಬ ದಿವಸ ಅವ್ರ ಹತ್ರದಿದೆ. ಅವರ ಕುಟುಂಬ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಏನಿದೆ, ರಾಹುಲ್ ಖರ್ಗೆ ಅವರು ದೇವನಹಳ್ಳಿಯಲ್ಲಿ ಸಮೀಪ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ CA ನಿವೇಶನಗೆ ಇವತ್ತೊಂದು ದಿವಸ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿಯನ್ನು ಇವತ್ತೊಂದು ದಿವಸ ನಾವು ಮೆರಿಟ್ ಆಧಾರದ ಮೇಲೆ ಇವತ್ತೊಂದು ದಿವಸ ನಿರ್ಣಯ ಮಾಡಿರ್ತೇವೆ. ಮೊದಲು ಇದಕ್ಕೆ ಮೂಲಭೂತ ಈ ಎಲ್ಲರೂ ಏನು ಲೇಯರ್ ಸಿಂಗ್ ಆಗಲಿ, ತದನಂತರ ನಾರಾಯಣ ಸ್ವಾಮಿ ಅವರಾಗಲಿ, ಇವರೆಲ್ಲರೂ ಮಾತಾಡ್ತಾರೆ. ಈಗ ಸಿವಿಕ್ ಕಮ್ಯುನಿಟಿ ಸೈಟ್ ಅಂದ್ರೆ ಅದನ್ನು ಅರ್ಥ ಇಲ್ಲ ಅವ್ರಿಗೆ. ಸಿವಿಕ್ ಕಮ್ಯುನಿಟಿ ಸೈಟ್ನಲ್ಲಿ ಇವತ್ತೊಂದು ದಿವಸ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ITI ಎಲ್ಲವೂ ಕೂಡ 1991ರಲ್ಲಿ ಇವತ್ತೊಂದು ದಿವಸ ಸಿವಿಕ್ ಕಮ್ಯುನಿಟಿ ಸೈಟ್ ಕೊಡಬೇಕು ಅನ್ನೋದು 1991ರಲ್ಲಿ ಇವತ್ತೊಂದು ದಿವಸ ಆಗಿದೆ. ತದನಂತರ ನಾವು ಕೂಡ ಒಂದು ಮಾಡಿಫೈಡ್ ಆಗಿ ಇವತ್ತು ದಿವಸ ಮಾಡಿದೆ. ಟ್ರೈನಿಂಗ್ ಸೆಂಟರ್ಸು, R&D ಸೆಂಟರ್ಸು ಈಗೆಲ್ಲರೂ ಕೂಡ ವ್ಯಾಪಕವಾಗಿರ್ತದೆ. ಕ್ಯಾಂಟೀನು ಅಲ್ಲಿ ಕೆಲಸ ಮಾಡುವಂಥ ಅವರು ಮಾತಾಡುವಾಗ ಏರೋಸ್ಪೇಸ್ ಪಾರ್ಕ್ನಲ್ಲಿ ಇವ್ರದ್ದೇನು ಅನುಭವ ಅಂತ CA ಸೈಟ್ಗೆ ಏರೋಸ್ಪೇಸ್ಗೆ ಅನುಭವ ಏನು ಬರ್ತದೆ? ಕ್ಯಾಂಟೀನ್ ನಡೆಸೋರಿಗೆ ನೀವು ಏರೋಸ್ಪೇಸ್ ಅನುಭವ ಅಂತ ಕೇಳ್ತೀರಾ? ನಾಳೆಯಲ್ಲಿ ಏರೋಸ್ಪೇಸ್ ಪಾರ್ಕ್ನ ಒಬ್ಬರು ಕ್ಯಾಂಟೀನ್ ಕೊಡ್ತೀವಿ. ಆ ಕ್ಯಾಂಟೀನ್ ಹೋಗಿ ನಿಮಗೆ ಏರೋಸ್ಪೇಸ್ ಅದ್ರದ್ದು ಅನುಭವ ಏನಿದೆ ಅಂತ ಕೇಳ್ತೀವ? ಏರೋಸ್ಪೇಸ್ ಪಾರ್ಕ್ ಇಂಡಸ್ಟ್ರಿಯಲ್ ಅಲೋಕೇಶನ್ ಇಸ್ ಡಿಫ್ರೆಂಟ್, CA ಸೈಟ್ಸ್ ಅದು ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಡಿಫ್ರೆಂಟ್. ನೀವು ಕನ್ನಡದಾಗ ಏನಂತೀವಿ ನಾವು ಸಿವಿಕ್ ಕಮ್ಯುನಿಟೀಸ್ಗೆ? ನಾಗರಿಕ ಸೌಲಭ್ಯಗಳು ಅಂತೀವಿ. ನಾಗರಿಕ ಸೌಲಭ್ಯಗಳು. ಲೇಯರ್ ಸಿಂಗ್ ಅನ್ನು ಮಾತನಾಡಿದ್ರು ಮೊದಲು. ಒಬ್ಬ ಹಿರಿಯ ವ್ಯಕ್ತಿ, ರಾಜ್ಯಸಭಾ ಸದಸ್ಯರು, ಅವ್ರಿಗೆ ಸಿವಿಕ್ ಸೈಟ್ಸ್ ಅನ್ನೋದು ಸ್ವಲ್ಪ ತಿಳುವಳಿಕೆ ಆದರೆ ಕನಿಷ್ಠ ತಿಳುವಳಿಕೆ ಇರಬೇಕಾಗಿತ್ತು. ತದನಂತರ ನಾರಾಯಣ ಸ್ವಾಮಿ ಅವರು ಇವತ್ತು ಅವ್ರನ್ನ ವಿರೋಧ ಪಕ್ಷದ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು. ಇವತ್ತು ಬಹುಶಃ ಇವ್ರನ್ನ ಉಪಯೋಗಿಸಿ ಒಬ್ಬ ದಲಿತ ನಾಯಕ ಇಲ್ಲಿ ರಾಜ್ಯದಲ್ಲಿ ಇರ್ಕೊಟ್ಟು ಕೇಂದ್ರ ಸರ್ಕಾರದಲ್ಲಿ ಇವತ್ತೊಂದು ದಿವಸ ಕೇಂದ್ರದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರೋಧವಾಗಿ ಇವ್ರನ್ನ ಎತ್ತಿ ಕಚ್ಚಿ ದಲಿತರ ಮಧ್ಯ ಇದು ಒಂದು ಇದು ಅಲಿಗೇಷನ್ಸ್ ಆಗಬೇಕು, ಅವ್ರಿಗೆ ಕಪ್ಪು ಕತ್ತರದ ಪ್ರಯತ್ನ ಮಾಡಿದ್ದಾರೆ. ಮಾಡಲಿ ಬೇಡ ಅನ್ನೋದಲ್ಲ, ಇದೊಂದು ಪಿತೂರಿ. ಮತ್ತು ಇವರು ನಾರಾಯಣ ಸ್ವಾಮಿ ಅವರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅದರಲ್ಲಿ ಏನಿದೆ ಅಂಥೇಳಿ. ಆಮೇಲೆ ನಾನು ಒಂದೊಂದಾಗಿ ಇವತ್ತೊಂದು ದಿವಸ ಹೇಳ್ತೇನೆ ನಿಮಗೆ, ಅದರ ಕಾಪೀಸ್ನು ಕೂಡ ನಿಮ್ಗೆ ಕೊಡ್ತೀನಿ. ಇವತ್ತು ನಾವು 10/11/2023 ಈ CA ಸೈಟ್ ಹಂಚಿಕೆ ಪ್ರಾರಂಭ ಯಾವ ರೀತಿ ಮಾಡಿದ್ದೀವಿ? 10/11/2023 ಸರ್ಕಾರಿ ಆದೇಶದಲ್ಲಿ KDB CA ನಿವೇಶನಗಳ ಹಂಚಿಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದೀವಿ. ಅದನ್ನು ನಾನು ಅನುಬಂಧ ಇದರಲ್ಲಿ ಮಾರ್ಗಸೂಚಿ ಸರ್ಕಾರ ನೋಡ್ತಲೂ ಕೂಡಲೇ ಮಾಡಿ ಈ ಒಂದು ಮಾರ್ಗಸೂಚಿಯನ್ನು ಇವತ್ತೊಂದು ದಿವಸ ಮಾಡಿ, ಅಂದರೆ ನಾವು ತರಾತರಿಯಲ್ಲಿ ಮಾಡಿದ್ದೀವಿ, ಅದು ಮಾಡಿದ್ದೀವಿ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಇಲ್ಲಿದೆ 10/11/2023 ಅದು ಸಾರಿ ನಾವು ಅದನ್ನು ಮಾಡಿರೋದು 10/11/2023 ಅದರ ಒಂದು ಕಾಪಿ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತೇಳಿ ನಾನು ಒಂದು ಮೀಟಿಂಗನ್ನು ಮಾಡಿದೆ. 10/11ಕ್ಕೆ ಸರ್ಕಾರ ಆದೇಶ ಹೊರಡಿಸಿದ CO ಅದನ್ನು ಕ್ರಮ ವಹಿಸ್ಕೊಂಡಿರ್ತಾರೆ. ಅದರಂತೆ ನಾವು CA ನಿವೇಶನಗಳ ಹಂಚಿಕೆಗೆ
ಅರ್ಜಿಗಳನ್ನ 6/2/24 ಮತ್ತು 7/2/24 ಪತ್ರಿಕಾ ಜಾಹೀರಾತನ್ನು ಕೊಟ್ಟಿದ್ದೀವಿ. ಅದಕ್ಕಿಂತ ಮತ್ತು ಅನುಬಂಧ 2ರಲ್ಲಿ ನಾವೇನು ಹೇಳಿದ್ವು ಅಂದರೆ, ಅದಕ್ಕಿಂತ ಮುಂಚಿತವಾಗಿ ಈ ನೋಟಿಫಿಕೇಶನ್ದಲ್ಲಿ ಎದಕ್ಕೆ ನಾವು ಇದನ್ನು ಕೊಡಬೇಕು ಅಂತೇಳಿ 10/11/2023 ಆ ಸಲನೂ ತೋರಿಸಿದ್ದೀನಿ, ನಿಮಗೆ ಹೇಳಿದ್ದೀನಿ. R&D ಸೆಂಟರ್ಸು ಏನು ರಾಹುಲ್ ಖರ್ಗೆ ಇವತ್ತು ಇದು ಮಾಡಿದಾರಲ್ಲ, R&D ಸೆಂಟರ್ಸು, ಇನ್ನೋವೇಷನ್ ಸೆಂಟರು ಆಫ್ ಎಕ್ಸಲೆನ್ಸು, ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸು, ಸ್ಕಿಲ್ ಡೆವಲಪ್ಮೆಂಟು, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಗೌರ್ಮೆಂಟು ಮತ್ತು PSU ಆಫೀಸಸ್ಸು, ಬ್ಯಾಂಕ್ಸು, ಹಾಸ್ಪಿಟಲ್ಸು, ಡಿಸ್ಪೆನ್ಸರೀಸು, ಹೋಟೆಲ್ಸು, ICD, ಏರ್ ಕಾರ್ಗೋ ಕಾಂಪ್ಲೆಕ್ಸು, ವೇ ಬ್ರಿಡ್ಜಸ್ಸು, ಪೆಟ್ರೋಲು, ಗ್ಯಾಸ್ ಸ್ಟೇಷನ್ಸು, ಸ್ಯಾಂಟೀನ್ಸು, ಹೌಸಿಂಗ್ ಟೆಂಟಮೆಂಟ್ಸು, ಅಪಾರ್ಟ್ಮೆಂಟ್ಸು, ಡಾರ್ಮಿಟ್ರೀಸು ಫಾರ್ ದ ಎಂಪ್ಲಾಯೀಸ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ. ಇದು ಹಿಂದೆನೂ ಕೂಡ ಅದು 1991 ಕಾಪಿಯಲ್ಲಿದೆ ಅನ್ನೋದು. ಓಕೆ, 1 ಮಿನಿಟ್. ಇದು ಗೆಜೆಟ್ ನೋಟಿಫಿಕೇಶನ್, ಕರ್ನಾಟಕ ರಾಜ್ಯ ಪತ್ರ ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಮಾರ್ಚ್ 1991. ಕರ್ನಾಟಕ ಫಾಲೋಯಿಂಗ್ ಅಮ್ಯುನಿಟೀಸ್ ಫಾರ್ ದ ಪರ್ಪಸ್ ಆಫ್ ಏನು ಹೇಳ್ತದೆ ಅದು, ಬ್ಯಾಂಕ್ಸು, ಪೋಸ್ಟ್ ಆಫೀಸು, ಟೆಲಿಫೋನ್ ಎಕ್ಸ್ಚೇಂಜಸ್ಸು, ಫೈರ್ ಬ್ರಿಗೇಡು, ಆಮೇಲೆ R&D ಸೆಂಟರ್ಸು, ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸು, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಪವರ್ ಸ್ಟೇಷನು, ಹಿಂಗೆಲ್ಲನೂ ಕೂಡ 1991 ಸಬ್ಸಿಕ್ವೆಂಟ್ಲಿ 10/11/23 ನಾವು ಅದನ್ನು ಅಡಿಷನ್ಸು ಮಾಡಿದ್ವಿ. ಕೆಲವೊಂದು ಈಗ ಇರ್ರೆಲೆವೆಂಟ್ ಅದಾವೆ, ನಾವೇನಾದರೂ ಬದಲಾವಣೆ ಮಾಡಿದ್ವಿ ಸಿವಿಕ್ ಕಮಿಟಿ ಸೈಟ್ಸಲ್ಲಿ. ಮುಂದೆ ನಾವು ಹೇಳಿದಲ್ಲ, ನಾವು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀವಿ. ಏನು 7, 6 ಮತ್ತು 7 ಅನುಬಂಧ 3ರಲ್ಲಿ. ಹಿಂದೆ ಯಾರೋ ಒಬ್ಬರು ಹೇಳ್ತಾ ಇದ್ರು ಕೇವಲ 2-3 ಜಿಲ್ಲೆಗೆ ಅಂತೇಳಿ. ಹೊಸಲನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. 21 ಜಿಲ್ಲೆಗಳಲ್ಲಿ ಇವತ್ತು ದಿವಸ ನಾವು ಈ ಪೇಪರ್ರಲ್ಲಿ ದಿವಸ ಕೊಟ್ಟಿದ್ದೀವಿ. 7ನೇ ತಾರೀಕು ಒಂದು 2ನೇ ಸಲ ಯಾಕೆ ಕೊಟ್ಟಿದ್ದೀವಿ ಅಂದರೆ, 2 ಸಲ ಕೊಟ್ಟಿದ್ದೀವಿ ಮತ್ತು ಅದನ್ನು ಕೂಡ ಯಾಕಂದರೆ 2ನೇ ಸಲ ನಾವು ಅದನ್ನು SC/STಗೆ ಅದು ಏನು 24.1% ಇದೆಯಲ್ಲ, ಅದನ್ನು ಕೂಡ ನಾವು ಇದು ಮಾಡಿಸಿ ನಾವು ಕ್ಲಿಯರ್ ಆಗಿ ಹೇಳಿದ್ದೀವಿ. ಎಲ್ಲ ವಿಚಾರಗಳನ್ನ KADB ಡೌನ್ಲೋಡ್ ಮಾಡೋಕ್ಕೆ ನಾವು ಅದನ್ನು ಆ ವೆಬ್ಸೈಟ್ನ ಕೂಡ ಕೊಟ್ಟಿದ್ದೀವಿ. ವಿವಿಧ ಕೈಗಾರಿಕಾ ಅಸೋಸಿಯೇಷನ್ ವೆಬ್ಸೈಟು KADBನಲ್ಲಿ ಪ್ರಕಟಲಾಗಿದೆ, ಎಲ್ಲನೂ ಕೂಡ ಡೀಟೇಲ್ಸು. ಆಮೇಲೆ ಭಾಳ ಕೇಳ್ತಾ ಇದ್ರು, ಇದನ್ನು ನೀವು ಏನು ನಿಮ್ಮ ಇದು ಪತ್ರಿಕಾ ಪ್ರಕಟಣೆಯಲ್ಲಿ ದರ ಗಿರ ಅಲ್ಲೇನೆ ಹಾಕಬೇಕು ಹೋಗಿ ಅಂತೇಳಿ ನಾವು ಕ್ಲಿಯರಾಗಿ ನಮೂದಿಸಿ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅದನ್ನೆಲ್ಲ ತೆಗೆದುಕೊಳ್ಳಿ ಅಂತ ಹೇಳಿದ್ದೀವಿ. ಅದು ವೆಬ್ಸೈಟ್ನ ಮಾಹಿತಿಯಲ್ಲಿ ನೀವು ಹೋಗಿ ನೋಡ್ಕೋಬೋದು. ಇಷ್ಟೆಲ್ಲ ಮಾಹಿತಿ ಇದೆ, ಇಂಡಿವಿಜುವಲ್ ಮಾಹಿತಿ ಇದೆ ಪೂರ್ತಿ ವೆಬ್ಸೈಟ್ನಲ್ಲಿ. ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಸೈಟ್ ನಂಬರ್ 1, ಎಷ್ಟು ಅದಕ್ಕೆ ಟೆಂಟೇಟಿವ್ ಅಲಾಟ್ಮೆಂಟ್ ಪ್ರೈಸು, ರಿಸರ್ವ್ಡ್ ಯಾವುದಕ್ಕಿದೆ, ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿದೆ. ಇವ್ರು ಕೇಳಂಗೆ ಇದೆಲ್ಲವನ್ನು ಹಾಕಿನೂ ಪೇಪರ್ ನೋಟಿಫಿಕೇಶನ್ ಬಂದು ಬಹುಶಃ 1-2 ಫುಲ್ ಪುಟ ಆಗ್ತಿತ್ತು. ಅದು ಇಷ್ಟೆಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ದಿವಸ ಅದು ನ್ಯಾಷನಲ್ ಹೈವೇಸ್ ಎಕ್ವಿಷನ್ ಮಾಡ್ತಾರಲ್ಲ, ಆ ಥರ ಎಕ್ವಿಷನ್ ಥರ ಆಗ್ತಿತ್ತು. ನಾವು ವೆಬ್ಸೈಟ್ನಲ್ಲಿ ಸಂಪೂರ್ಣ ಕೊಟ್ಟಿದ್ದೀವಿ. ಮತ್ತು ಈ ಮೊದಲು ಕೇವಲ ಪತ್ರಿಕಾ ಪ್ರಕಟಣೆ ಅಷ್ಟೇ ಇತ್ತು, ಸೆಕ್ಷನ್ 7 ಪ್ರಕಾರ. ನಾವು ಅಡಿಷ್ನಲ್ ಆಗಿ ಒಂದು ದಿವಸ ಆನ್ಲೈನ್ ಕೂಡ ವೆಬ್ಸೈಟ್ ಮೂಲಕನೂ ಕೂಡ ಇದು ಮಾಡಿದ್ದೀವಿ. ಅದರದ ಇಲ್ಲಿದೆ. ಸೊ ಹೀಗಾಗಿ ಅದರ ಡಿಟೇಲ್ಸ್ ಕೊಟ್ಟಿಲ್ಲ ಅನ್ನೋದು ಇಲ್ಲೆಲ್ಲ ಕೂಡ ಇದೆ. ರೇಟ್ಸು ಗೀಟ್ಸು ಎಲ್ಲನೂ ಕೂಡ ಇಲ್ಲಿದೆ. ಮತ್ತು ನಾವು ರೇಟ್ ಬಗ್ಗೆ ಭಾಳಷ್ಟು ಮಾತನಾಡ್ತಾರೆ. ಅಷ್ಟು ಬೆಲೆ ಬಾಳ್ದಾಗಿತ್ತು. ನಮ್ಮದು KADB ಇದು ನೋ ಲಾಸ್ ನೋ ಪ್ರಾಫಿಟ್ ಆರ್ಗನೈಸೇಷನ್. ಮತ್ತು ಅದರಲ್ಲೂ ಕೂಡ ಸಿವಿಕ್ ಕಮ್ಯುನಿಟಿ ಸೈಟ್ಸು ಇಟ್ ಇಸ್ ನಾಟ್ ಫಾರ್ ಪ್ರಾಫಿಟರಿಂಗ್, ಆಕ್ಷನ್ ಅಲ್ಲ ಅದು. ಸಿವಿಕ್ ಕಮ್ಯುನಿಟಿ ಸೈಟ್ಸು CA ಸೈಟ್ಸ್ ಏನಂದ್ರೆ ನಮ್ಮ KADBಯಲ್ಲಿ ಮೊದಲು ಕೂಡ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಅದನ್ನು ಬೈ ವೇ ಆಫ್
ಅಲಾಟ್ಮೆಂಟೇ ಇರ್ತಿತ್ತು. ಹರಾಜು ಯಾವಾಗಲೂ ಹಾಕಿಲ್ಲ ಅದನ್ನು. ನಾವು ಅಷ್ಟೇ ಅಲ್ಲ, ನನ್ನ ತಿಳ್ಕೊಂಡ ಪ್ರಕಾರ, ಮಾಹಿತಿ ಪ್ರಕಾರ, ಇವನ್ BDA ಆ್ಯಂಡ್ ಹೌಸಿಂಗ್ನಲ್ಲೂ ಕೂಡ ಅದು ಇಟ್ ಈಸ್ ಸಿವಿಕ್ ಕಮ್ಯುನಿಟಿ ಸೈಟ್ಸು ಅಲಾಟ್ಮೆಂಟ್ ಮೂಲಕ ಅದ. ಅಲ್ಲಿ ಆಕ್ಷನ್ ಮಾಡಿ ಹರಾಜು ಹಾಕಿ, ಅಂದರೆ ಯಾವುದ್ರ ಹಾಸ್ಪಿಟ್ಲ್ಗೆ ನೀವು ಹರಾಜು ಹಾಕಿ ನೀವು ಕಾಂಪೀಟ್ ಮಾಡಿ ಅನ್ನಂಗಿಲ್ಲ, ಯಾವುದೇ ಕ್ಯಾಂಟೀನ್ಗೆ ನೀವು ಹರಾಜು ಹಾಕಿ ಕ್ಯಾಂಟೀನ್ ಮಾಡೋದು ಅನ್ನೋದಲ್ಲ. ಹೀಗಾಗಿ ನನಗನ್ಸ್ಬೋದು BDA ಮತ್ತು ಅಲ್ಲಿ ದೇರ್ ಇಸ್ ನೋ ಪ್ರೊಸೀಜರ್ ಆಫ್ ಆಕ್ಷನ್. ವೆರೇಸ್ ನಮ್ಮಲ್ಲಿ KIDBಯಲ್ಲಿ ಕಮರ್ಷಿಯಲ್ ಸೈಟ್ಸ್ ಇರ್ತವೆ, ಆ ಕಮರ್ಷಿಯಲ್ ಸೈಟ್ಸ್ನ ನಾವು ಆಕ್ಷನ್ ಮಾಡ್ತೀವಿ. ಆಮೇಲೆ ಈ ರೇಟ್ ಯಾವಾಗ ಫಿಕ್ಸ್, ಈ CA ಸೈಟ್ಸಿಗೆ ಭಾಳ ಪ್ರಮುಖವಾಗಿ ವಿಚಾರ ಇದನ್ನು. ಇದನ್ನ ರೇಟ್ಸು ಹೆಂಗೆ ಫಿಕ್ಸ್ ಮಾಡಿದ್ದಾರೆ, ಇದು 2018ರಲ್ಲಿ ಏನಿರ್ತದೆ, ಆರ್ಡರು CA ಸೈಟ್ಸ್ಗೆ ರೇಟ್ಸ್ ಏನು ಫಿಕ್ಸ್ ಮಾಡಿರ್ತಾರಲ್ಲ, ಫಾರ್ ಪ್ರೈವೇಟ್ ಅಂಡರ್ಟೇಕಿಂಗ್ ಇಟ್ ಶಲ್ ಬಿ 1.5 ಟೈಮ್ಸ್ ಆಫ್ ಪ್ರಿವೈಲಿಂಗ್ ರೇಟ್, ಅಂದರೆ ಅಲಾಟ್ಮೆಂಟ್ಗಿಂತ 1.5 ಪಟ್ಟು. ಯಾವಾಗ? 2018ರಲ್ಲಿ. ತದನಂತರ 2021ರಲ್ಲಿ ಯಾವ ಸರ್ಕಾರ ಇತ್ತು? BJP. 2018ರಲ್ಲಿ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ. 2021ರಲ್ಲಿ ಅಂದಿನ ಸರ್ಕಾರ 7/6/2021 ಒಂದು ಆದೇಶವನ್ನು ಮಾಡ್ತಾರೆ. ಆದೇಶದಲ್ಲಿ ಏನು ಹೇಳ್ತಾರೆ? ಮೊದಲು ಫಾರ್ ಪ್ರೈವೇಟ್ ಅಂಡರ್ಟೇಕಿಂಗ್ಸ್ ಡಿರ ಉಪಕರಣ 4ರಲ್ಲಿ ಮೊದಲು ಪ್ರೀವಿಯಸ್ ಆರ್ಡರ್ 18ನಲ್ಲಿ ಏನು 1.5 ಟೈಮ್ಸ್ ಫಾರ್ ಪ್ರಿವೈಲಿಂಗ್ ರೇಟ್ಸ್ ಅಲಾಟ್ಮೆಂಟ್ ರೇಟ್ ಇತ್ತು, ನಮೂದಿಸಲಾಗಿತ್ತು. ಇದರ ಬದಲಾಗಿ ಇನ್ನು ಮುಂದೆ ಫಾರ್ ಪ್ರೈವೇಟ್ ಅಂಡರ್ಟೇಕಿಂಗ್ಸ್ ಇಟ್ ವಿಲ್ ಬಿ ಅಟ್ ಪ್ರಿವೈಲಿಂಗ್ ಅಲಾಟ್ಮೆಂಟ್ ರೇಟ್ ದರದಲ್ಲಿ CACನೂ ಹಂಚಿಕೆ ಮಾಡಲಿಕ್ಕೆ. ನಾವು ಇದನ್ನ ಬದಲಾವಣೆ ಮಾಡಿಲ್ಲ. ಅಲಾಟ್ಮೆಂಟ್ ಲಾಸ್ ಆಗಿದೆ 500 ಕೋಟಿ 600 ಕೋಟಿ. ಒಂದೇದು ಹರಾಜುದ ಪದ್ಧತಿ ಇಲ್ಲ ನಮ್ಮಲ್ಲಿ, ಇಲ್ಲೋ ನನ್ನ ಪ್ರಕಾರ BDAದೂ ಇಲ್ಲ, ಹಿಂದೆನೂ ಕೂಡ ಇಲ್ಲ. ಅಥವಾ ಹಿಂದೆ ಹರಾಜಿತ್ತು, MB ಪಾಟೀಲ್ ಬಂದು ಏನಾದ್ರು ಚೇಂಜ್ ಮಾಡಿದನ ಅಲಾಟ್ಮೆಂಟ್ ಮಾಡಿದಾರ. BDAದಲ್ಲಿ ಎಲ್ಲ ಸಿವಿಕ್ ಕಮ್ಯುನಿಟೀಸ್ ಎವ್ರಿವೇರ್ ಇಟ್ ಇಸ್ ಅಲಾಟ್ ಬೈ ವೇ ಆಫ್ ಅಲಾಟ್ಮೆಂಟ್, ದೇರ್ ಇಸ್ ನೋ ಆಕ್ಷನ್ ಕ್ವಶನ್. ಅಷ್ಟು ಹರಾಜು ಮಾಡಿದಷ್ಟು ಕ್ವಶನ್ ಇರ್ತದೆ. ಹಾಸ್ಪಿಟ್ಲು, ಸ್ಕೂಲ್ಸು, ಕಾಲೇಜ್ ಹರಾಜು ಮಾಡುವಂಥದ್ದಲ್ಲ ಅದು. ಅಷ್ಟು ತಿಳುವಳಿಕೆ ಅವ್ರಿಗೆ ಇರಬೇಕಾಗಿತ್ತು. ಮುಂದೆ ಪ್ರಿವೈಲಿಂಗ್ ರೇಟ್ ಅಂದರೆ ನಾವೇನು KIDB ಅವರು ಒಂದು ಫಾರ್ಮುಲಾ ಇದೆ, ನಾವು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಏನಿದೆ ಅದ್ರ ಫೈನಲ್ ರೇಟಿಗೆ ಬರ್ತೀವಿ, ಬಂದು ಅದಕ್ಕೆ 15% ಆಫ್ ದ ಡೆವಲಪ್ಮೆಂಟ್ ಮಾಡಿ 15% ನಾವು ಅದರಲ್ಲಿ ನಮ್ಮ ಮಾರ್ಜಿನ್ ಇರ್ತದೆ. ರೈಟ್ ಮಹೇಶ್? 10% ನಾವು ಬೇಕಾಬಿಟ್ಟು ಫಿಕ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಅಲ್ಲಿ 10% ಆಫ್ ದ ನಾವು ಏನು ರೇಟ್ ಇರ್ತದಲ್ಲ ಅದ್ರ ಪ್ರಕಾರ. ಸೊ ಸುಮ್ಮನೆ ರೇಟ್ ಹಂಗೆ ಫಿಕ್ಸ್ ಮಾಡಿ, ಯಾರು ಫಿಕ್ಸ್ ಮಾಡಿದ ರೇಟು? ಹೀಗಾಗಿ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ, ಲಾಸ್ ಆಗೋದಕ್ಕೆ ಕಾರಣ ಯಾರು? 21 ಆದೇಶ ಮಾಡಿದವರು ಯಾರು? 1.5 ಟೈಮ್ ಟು 1 ಟೈಮ್. ಹಗರಣ ಆಗಿದ್ರೆ ಯಾರು ಕಲ್ಲರಾಗಿರ್ತದೆ? ಯಾರು ಆದೇಶ ಮ್ಯಾಗ ಆಗಿರ್ತದೆ? BJP ಆದೇಶ. ನಾವೇನು ಬದಲಾವಣೆ ಮಾಡಿದ್ವಿ ಅದನ್ನ? ಅಥವಾ 1.5 ಇದ್ದದ್ದು 1 ಟೈಮ್ನೂ ನಾವು ಮಾಡಿಲ್ಲ. 1.5 ಪ್ರಿವಿಯಸ್ 2018ನಲ್ಲಿ ಇದ್ದಿದ್ರೆ 1 ಟೈಮ್ ಮಾಡಿದ, ತಪ್ಪಿಲ್ಲ ಅದ್ರಾಗ. ಯಾಕೆ ಇದನ್ನ ಹೇಳ್ಬೇಕಾಗಿದೆ ಅಂದ್ರೆ ಇವ್ರು ಮಾಡಿದ್ದು ಏನು ಅಲಿಗೇಷನ್ ತಾವೇ ಮಾಡಿ ಇವತ್ತು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದಕ್ಕೆ ಹೇಳಬೇಕಾಗಿದೆ ಸಿವಿಕ್ ಕಮ್ಯುನಿಟಿ ಸೈಟ್ ಶುಡ್ ನಾಟ್ ಬಿ ಅಟ್ ಪಾರ್ ಇರಬೇಕು. ಅಟ್ ಟೈಮ್ಸ್ ಸಿವಿಕ್ ಕಮ್ಯುನಿಟಿ ಸೈಟ್ಸ್ಗೆ ಸರ್ವನ್ ಕಾಸಸ್ಗೆ ವಿ ಶುಡ್ ಗಿವ್ ಇವನ್ ಕನ್ಸೆಷನ್ ಆಲ್ಸೋ. ತಪ್ಪಿಲ್ಲ ಅದರಲ್ಲಿ. ನಾವು ಮಾಡೇ ಇಲ್ಲ, ನೀವು ಮಾಡಿ ಹಗರಣ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ, ಸುಮ್ಮನೆ ಬೊಬ್ಬೆ ಹೊಡಿತಿದ್ದಾರೆ ಒಂದಲ್ಲ ಒಂದು. ಸೊ ಆರ್ ಯು ಕ್ಲಿಯರ್? ಇದು ಬೇಕಾದ್ರೆ ಇದನ್ನೆಲ್ಲ ಕಾಪೀಸ್ ಕೊಡ್ತೀನಿ ನಾನು ನಿಮಗೆ. ಆಲ್ ಕಾಪೀಸ್ ಐ ವಿಲ್ ಗಿವ್ ಇಟ್ ಟು. ಏನು? ಹಾಂ, ನಮ್ಮಲ್ಲಿ ನೋಡಿ ಅದನ್ನು ಕೂಡ ಹೇಳ್ಬಿಡ್ತೀನಿ. ಪ್ರೊಸೆಸ್ನು ಹೇಳ್ತೀನಿ. ನಮ್ಮದು ಇದು 2019 ಹಾಂ ಸಾರಿ ಇದು BD ಅದಲ್ಲ, BD ಹೌಸಿಂಗ್ ಬೋರ್ಡ್ ನಲ್ಲಿ ನೋಡಿ
ಇದು ಅಲಾಟ್ಮೆಂಟ್ ಫಾರ್ ಸಿವಿಕ್ ಕಮ್ಯುನಿಟಿ ಸೈಟ್ಸ್ at 50% of the rate. ಹೌಸಿಂಗ್ ಬೋರ್ಡ್ದಲ್ಲಿ ಸಿವಿಕ್ ಕಮ್ಯುನಿಟೀಸ್ ನಾವು ಅಟ್ ಪಾರ್ ಕೊಡ್ತೀವಿ. ನಮ್ಮ ಕಾಸ್ಟ್ ಏನಿದೆ ಅಟ್ ಕಾಸ್ಟ್ ಪಾರ್ಟ್ ಕೊಡ್ತೀವಿ. ಡೆವಲಪ್ಮೆಂಟು ಪ್ಲಸ್ ಮಾರ್ಜಿನ್ ಏನಿರ್ತದೆ 10% ಹಾಕೊಂಡು ಕೊಡ್ತೀವಿ. ಹೌಸಿಂಗ್ ಬೋರ್ಡ್ನಲ್ಲಿ 50% ಇದೆ ಸಿವಿಕ್ ಕಮ್ಯುನಿಟಿ ಸೈಟ್ಗೆ. ಬಿಡಿದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ಅದನ್ನು. ಈ ಕಾಪಿಯಲ್ಲಿದೆ ನೋಡಿ ಹೌಸಿಂಗ್ ಬೋರ್ಡ್. ತದನಂತರ 99 ವರ್ಷ ಲೀಸು ನಿಮ್ಮನ್ನ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. 99 ಇಯರ್ಸ್ ಲೀಸನ್ನ ಲೀಸ್ ಅವಧಿಯನ್ನು 10 ವರ್ಷಕ್ಕೆ ಇಳಿಸಿ 2 ವರ್ಷಗಳ ಕಾಲ ಉದ್ಯಮ ನಡೆಸಿದರೆ ನಾವು ಅದಕ್ಕೆ ಬಗ್ಗೆ ಸರ್ಕಾರಿ ಆದೇಶ. ಇದನ್ನು ಕೂಡ ಯಾವಾಗಾಗಿದೆ? ನಾನ್ ಪೀರಿಯಡ್ ಆಗಿದೆ. ಚೇಂಜಸ್ ಮೊದಲು 99 ಇಯರ್ಸ್ ಇತ್ತು ನಮ್ಮ ಕಾಲದಲ್ಲಿ. 99 ಇಯರ್ಸ್ ಲೀಸ್ ಇತ್ತು ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಾಗ. ಚೇಂಜ್ ಮಾಡ್ಯವ್ರು ಯಾರು? ಇದು ಆರ್ಡರ್ ಡೇಟೆಡ್ ಎಲ್ಲಿದ್ದಾರೆ ಇದು 1/1/2022. ಯಾರಿದ್ರಿ 22ರಲ್ಲಿ ಯಾರಿದ್ರು? 1/1/2022. ಅವಾಗ 99 ಇಯರ್ಸ್ ಲೀಸ್ ಇದ್ದದ್ದನ್ನ ಏನ್ರಿ ಇವರು 99 ಇಯರ್ಸ್ ಇದ್ದದನ್ನ ಇವ್ರು ಏನ್ ಮಾಡ್ತಾರೆ? 1/1/2022 ಗೌರ್ಮೆಂಟ್ ಆರ್ಡರ್ ನಂಬರ್ಸ್ ಮಾಡಿ ಅಂತಾರೆ. ಟು ಅಪ್ರೂವ್ ದ ಅಲಾಟ್ಮೆಂಟ್ ಆಫ್ ಲ್ಯಾಂಡ್ ಬೈ KDB in the industrial areas, including single and couples on 10-year lease cum sale basis, and if the lessee has implemented the project and utilized more than 50% of the area allotted and performed all the conditions, lease come the late of 2 years of continuous production from the running condition ಆಗಿರಬೇಕು from the commercial production during the currency of lease period. The proposed above policy will be applicable to the existing leases of the KDB. ಯಾರು ಮಾಡಿದ್ದನ್ನ? Who has done it? BJP. I'll give a copy of this also. ಮತ್ತು ನಾರಾಯಣ ಸ್ವಾಮಿಗೆ ಇದು ಸಂಪೂರ್ಣ ಗೊತ್ತಿದೆ, ಯಾಕಂದ್ರೆ ಅವ್ರದ್ದು ಮುಂದೆ ಬರ್ತೀನಿ, ಅವ್ರದ್ದು ಒಂದಿದೆ. I'll come to that. ಪೊಲಿಟಿಕಲ್ ಆಬಲ್ ಬರ್ತೀನಿ, ಮೊದಲು ಮೆರಿಟ್ ಮುಗಿಸಿ ಆಬಲ್ ಬರ್ತೀನಿ ನಾರಾಯಣ ಸ್ವಾಮಿಗೆ. Then coming to ನಾವಿದ್ದು ಚೇಂಜ್ ಮಾಡಿದ್ದೇವೆ, ಇದು ಆಸ್ ಇಟ್ ಇಸ್ ಉಳಿದಿದೆ. ಆಮೇಲೆ ನಾವು 377 ಎಕರೆ ಪ್ರದೇಶದಲ್ಲಿ ಮೊನ್ನೆನೂ ಕೂಡ ಹೇಳಿದ್ದೀನಿ 193 ನಿವೇಶನಗಳಿಗೆ 283 ಅರ್ಜಿಗಳು ಬಂದಿದ್ರು. 43 ಅರ್ಜಿಗಳು ಅಂದ್ರೆ 96% ಮಾತ್ರ ಪರಿಗಣಿಸಿ ಹಂಚಿಕೆ ಮಾಡಿದ್ದೀವಿ. ಅಂದರೆ ಅಂದಾಜು 25% ಮಾತ್ರ ಹಂಚಿಕೆ ಆಗಿದೆ. ಉಳಿದ ನಿವೇಶನಗಳನ್ನ ಹಂಚಿಕೆ ಬಾಕಿ ಇದಾವೆ, ನೆಕ್ಸ್ಟ್ ಇದೆಲ್ಲ ಮಾಡ್ತೀವಿ. ಅದ್ರದ್ದು ಡೀಟೇಲ್ಸ್ ಎಲ್ಲ ಇದೆ ಎಲ್ಲನೂ ಕೂಡ. ಯಾವ್ಯಾವ ಝೋನ್ನಲ್ಲಿ ಒಬ್ಬ ಹೇಳ್ತಿದ್ದಲ್ಲ ಆಗಲೇ ಹಿಂದೆ ಇನ್ನೊಬ್ಬರು ಗವರ್ನರ್ಗೂ ಕೊಟ್ಟಿದ್ದಾರಲ್ಲ, 3 ಜಿಲ್ಲೆದಲ್ಲಿ ಕರೆದಿದ್ದೀರಿ. ಯಾವ್ಯಾವ ಜಿಲ್ಲೆಯಲ್ಲಿ ಝೋನ್ಸ್ನಲ್ಲಿ ಎಷ್ಟೆಷ್ಟು? 193 ಅಪ್ಲಿಕೇಶನ್ಸು ಏನ್ರಿ ಅಪ್ಲಿಕ್ ಕರೆದಿದ್ದು. ಎಕ್ಸ್ಟೆಂಟೆಡ್ ಟು 377 ಎಕರೆ. ಅಪ್ಲಿಕೇಶನ್ ರಿಸೀವ್ 283. ಅಂದರೆ ಆಲ್ ಡಿಸ್ಟ್ರಿಕ್ಟ್ಸು. ಇದು 12 ಡಿಸ್ಟ್ರಿಕ್ಟ್ನಲ್ಲಿ ಬಂದಿದ್ದಾವೆ, ಕೆಲವು ಡಿಸ್ಟ್ರಿಕ್ಟ್ನಲ್ಲಿ ಬಂದೇ ಇಲ್ಲ. I'll give this copy. I'll give every copy. ಯಾಕಂದ್ರೆ ಐ ಹ್ಯಾವ್ ಟು ಪುಟ್ ಅ ಫುಲ್ ಸ್ಟಾಪ್. ಆ್ಯಂಡ್ ಈಗ ಇವ್ರಿಗೊಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿದೆ, ಆಯ್ತಾ? ಅನುಬಂಧ 9 ಆಯ್ತಾ, 9. ಆಮೇಲೆ ತಮ್ಮ ಗಮನಕ್ಕೆ ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಈ CA-Site ಇಟ್ಸ್ ನಾಟ್ ಅ ಟೆಂಡರ್. ಕಮಿಟಿಯಲ್ಲಿ ಒಂದು ದಿವಸ ನಾವು ಅದನ್ನು ಚರ್ಚೆ ಮಾಡಿದ್ದು ಮಾಡ್ತೀವಿ. ಅಲ್ಲಿ 39 ಸಿಂಗಲ್ ಅರ್ಜಿಗಳು ಬಂದಿತ್ತು. ಅಂದರೆ ಒಂದೊಂದು ಕೆಲವೊಂದು ಸಿವಿಕ್ ಕಮ್ಯುನಿಟಿ ಸೈಟ್ಗೆ ಕೇವಲ ಒಬ್ಬರು ಅಪ್ಲೈ ಮಾಡಿದ್ರು. 1 ಆರ್ಗನೈಸೇಷನು 1 ಇಂಡಿವಿಜುವಲ್ ವಾಟ್ ಎವರ್. ಅವತ್ತನ್ನೆಲ್ಲ ನಾವು ಪರಿಗಣಿಸಬೇಕಾಗಿತ್ತು. ರಿಯಲ್ ಸೆನ್ಸ್ ನಾವು ಅದನ್ನ ಪರಿಗಣಿಸಬೇಕಾಗಿತ್ತು. ಯಾಕಂದ್ರೆ ಸಿಂಗಲ್ ಟೆಂಡರ್ ಅಲ್ಲ, ಇದು ಅರ್ಜಿ ಇದೆ. 6 ಸಿಂಗಲ್ ಅರ್ಜಿ ಇದ್ದಲ್ಲಿ ಇನ್ನೂ ಹೆಚ್ಚಿಗೆ ಜನ ಬರಲಿ ಅಂತ ತಿಳ್ಕೊಂಡು ಅದನ್ನು ನಾವು ಪರಿಗಣಿಸಿಲ್ಲ. ಮುಂದಿನ ಇದರಲ್ಲಿ ಇರ್ತವೆ, ಅದ್ರ ಜೊತೆಗೆ ಇನ್ನೂ ಹೆಚ್ಚಿಗೆ ಬಂದರೆ ಆಗ್ತದೆ. ಬರಲಿಲ್ಲ ಅಂದರೆ 2ನೇ ಸಲನೂ ಕೂಡ ಅದಕ್ಕೆ CA ನಿವೇಶನ್ಗೆ ಮತ್ತೆ ಅದೇ ಒಂದೇ ಅರ್ಜಿ ಬಂದರೆ ಅದನ್ನು ನಾವು ಕೊಡಬೇಕಾಗ್ತದೆ, ಕೊಡ್ತೀವಿ. ಬಟ್ ಇದು ಅವಶ್ಯಕತೆ ಇರಲಿಲ್ಲ ನನಗೆ. ಅವು 39 ಯಾಕೆ ನಾನು ಇದು ಮಾಡಬೇಕಾಗಿತ್ತು? ನಾನು ಅದನ್ನು ನಾವು ಕೊಡ್ಬೋದಾಗಿತ್ತಲ್ಲ ಅವತ್ತರ್ನು. Those 39 also could have been honored. ಅಂದ್ರೆ ನಾವು ಎಷ್ಟು ಸೆನ್ಸಿಟಿವ್ ಇದೀವಿ, ಎಷ್ಟು ಟ್ರಾನ್ಸ್ಪರೆಂಟ್ ಇದೀವಿ, ಎಷ್ಟು ಮೆಟಿಕ್ಯುಲಸ್ ಆಗಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿತ್ತು. ಅಂದರೆ
ಪರಿಶೀಲನೆ ಮಾಡಿಲ್ಲ, ಏನೂ ನೋಡೇ ಇಲ್ಲ. ಎಲ್ಲಿ ಮಟ್ಟಕ್ಕೆ ಹೋಗ್ತಾರಂದ್ರೆ ಒಂದು ನೋಡಿದ ನಿನ್ನೆ ಅದು ಪ್ರೆಸ್ ಕಾನ್ಫರೆನ್ಸ್ನಾಗ ಎಲ್ಲ ಜೋರಾವರಿ ಸೈನ್ ಹಾಕ್ಸ್ಬಿಟ್ಟಿದಾರಂತ. ಆಮೇಲೆ ಪ್ರೊಸೀಜರ್ನು ಹೇಳ್ತೀನಿ ನಾನು. ಹಿಂದೆ CA ನಿವೇಶನ ಏನಿತ್ತು, ಹಿಂದೆ ಅದು ಸರ್ಕಾರದ ಅನುಮೋದನೆ ಪಡೆದ ಮೇಲೆ ನೇರವಾಗಿ ಮಾಡ್ತಿದ್ರು. ಸರ್ಕಾರದ ಅನುಮೋದನೆ ಪಡ್ಕೊಂಡು ನೇರವಾಗಿ ಮಾಡ್ತಿದ್ರು. ಇವರು ಪ್ರೊಸೀಜರ್, ಹಿಂದಿನ ಪ್ರೊಸೀಜರ್ ನಾನು ಮಾಡ್ಬೋದಾಗಿತ್ತಲ್ಲ, ಹಂಗೇನೆ ಹಿಂದಿನ ಪ್ರೊಸೀಜರ್ ಪ್ರಕಾರ ಮಾಡ್ಬೋದಾಗಿತ್ತಲ್ಲ. ಅದ್ರ ಬದಲಾಗಿ ನಾನು ಫಸ್ಟ್ ಟೈಮಿಗೆ ಅದನ್ನ ನಾವು ಡಿಸೈಡ್ ಮಾಡೋದು ಬೇಡ, ಕಮಿಟಿಗೆ ಬರ್ತದೆ ಅಂದ್ರೆ ಮಿನಿಸ್ಟರ್, ಗೌರ್ಮೆಂಟ್ ಅಂದ್ರೆ ಮಿನಿಸ್ಟ್ರಿಗೆ ಬರ್ತದೆ. ಐ ಕುಡ್ ಎಂಜಾಯ್ಡ್ ಮೈ ಪವರ್, ಡಿಸ್ಕ್ರಿಷನ್ ಪವರ್, ವಾಟ್ ವಾಸ್ ದೇರ್ ಪ್ರಿವಿಯಸ್ ಇತ್ತು, ನಾವು ಮಾಡಿದ್ದೀನಿ ಅದೇ ಥರ ಅಂತ ಹೇಳ್ಬೋದಾಗಿತ್ತಲ್ಲ. ಅದನ್ನು ನಾನು ಈಗ ಸಲ ನಮ್ದು ಹೈಯೆಸ್ಟ್ ಕಮಿಟಿ SWCC ರಾಜ್ಯ ಮಟ್ಟದ ಸಮಿತಿಗೆ ಅದ್ರ ಮುಂದಿಟ್ಟು, ಅದ್ರ ಮುಂದೆ ಅಂದರೆ CEO ಅವರು ಸ್ಕ್ರೂಟ್ನೈಸ್ ಮಾಡ್ತಾರೆ. CEO ಕಮಿಟಿ ಅವರು ಸ್ಕ್ರೂಟ್ನೈಸ್, ಅವರು ಡಿಸೈಡ್ ಮಾಡಲ್ಲ. ಕೆಲವು ಎಷ್ಟು ಅರ್ಜಿಗಳು ಬಂದಿದ್ದಾವೆ, ಅವ್ರು ದುಡ್ಡು ಕಟ್ಟಿದ್ದಾರೆ ಎಲ್ಲೋ, ರೆಲೆವೆಂಟ್ ಡಾಕ್ಯುಮೆಂಟ್ ಹಚ್ಚಿದ್ದಾರೆ ಎಲ್ಲೋ, ಅದನ್ನು ಮಾಡಿ ಸ್ಕ್ರೂಟ್ನಿ ಮಾಡಿ ಅವ್ರು ಯಾವುದೋ ರೆಕಮೆಂಡೇಶನ್ ಮಾಡಲ್ಲ. CEO ಅದು ಒಂದು ಹೇಳ್ಯಾರ, CO EC ಎಲ್ಲ ಅವರೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ರೆ ಮಹೇಶ್ ನೀವು ಆಸ್ ಇಟ್ ಈಸ್ ಸ್ಕ್ರೂಟ್ನಿ ಮಾಡಿ ದುಡ್ಡು ಕಟ್ಟಿದಾರ, ಪೇಪರ್ಸ್ ಎಲ್ಲ ಅಂತ ರೆಲೆವೆಂಟ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರೆ ಅಂತ ಹೊಡ್ಕೊಂಡು ದೇ ಪ್ಲೇಸ್ ಇಟ್ ಬಿಫೋರ್ ದ SLS. CO ವಿಲ್ ನಾಟ್ ಡಿಸೈಡ್, ಜಸ್ಟ್ ವಿಲ್ ಪ್ಲೇಸ್ ಇಟ್ ಬಿಫೋರ್ ದಸ್ ವಾಟ್ ಆಸ್ ಇಟ್ ಏನು ಅಪ್ಲಿಕೇಶನ್ ಬಂದಿದ್ದಾವೆ ಅದ್ರಲ್ಲಿ ಯಾವ್ಯಾವ್ದು ಸ್ಕ್ರೂಟ್ನಿ ಮಾಡಿ ಅದರ ನಮ್ಮ ಮುಂದೆ ಇಡ್ತಾರೆ. SLS ಆ ಕಮಿಟಿಯಲ್ಲಿ ನಿರ್ಧಾರ ಆಗ್ತದೆ. ಇದು ನೋಡಿದ್ದು ನಾವು ಹಿಂದೆ ಅವ್ರದ್ದು ನಾವು ಮಾಡಿದ್ದು 2000 ರಾಜ್ಯ ಮಟ್ಟದ ಏಕಾಕ್ಷಿ ಆಮದು ಸಮಿತಿಯನ್ನು ಪುನರ್ಚೇತನ ಕುರಿತು. ಮುಂದೇನು ಮೊದಲಿತ್ತು 2016ನಲ್ಲಿ ಈ ಕಮಿಟಿ ಏನೇನಿತ್ತು ಅದನ್ನು ಕೊಡಿ, ಇನ್ನೊಂದು ಕಾಪಿ ಕೊಡ್ತೀನಿ. ನಾವು ಬಂದಮೇಲೆ ಇದನ್ನ SLS ಸಬ್ಮಿಟ್ ಮಾಡಿದ್ದನ್ನು ಕೊಡ್ತೀನಿ ಕಾಪಿ ನಿಮಗೆ. ಅನುಬಂಧ 10 ಅಂತ ಹಾಕಿದ್ದೀವಿ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ಸಂದರ್ಶನ ಯಾಕೆ ಮಾಡಿಲ್ಲ ಅಂತೇಳಿ. CA ನಿವೇಶನಗಳಿಗೆ ಪ್ಲೀಸ್ ಎಕ್ಸ್ಕ್ಯೂಸ್, ಸ್ವಲ್ಪ ಐ ಔಟ್ ಟು ಪುಟ್ ಅನ್ ಎಂಡ್ ಟು ಇಟ್. ಐ ಆಮ್ ಸಪೋರ್ಟಿಂಗ್ ಯು. ನ್ಯಾಷನಲ್ ಮೀಡಿಯಾ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ AICC ಪ್ರೆಸಿಡೆಂಟ್ ಅಂದಮೇಲೆ ಅವರು ನ್ಯಾಷನಲ್ ಲೆವೆಲ್ಲು ಚಾನಲ್ಸ್ ಆಲ್ಸೋ ಆರ್ ಪ್ಲೇಯಿಂಗ್ ದಿಸ್ ಒನ್. ಅಲ್ಲಿನೂ ಕೂಡ ಭಾಳ ಚರ್ಚೆ ಆಗ್ತಾ ಇದೆ ಅದು. ಅದೇನೇ ಇರಲಿ, ಹಂಗಲ್ಲ ಸ್ಟೇಟ್ ಲೆವೆಲ್ ಬ್ಯಾಡ ಅಂದಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ AICC ಪ್ರೆಸಿಡೆಂಟ್ ಟಾರ್ನಿಷ್ ಮಾಡಕ್ಕೆ ಅಲ್ಲಿ ದೆಹಲಿಯಲ್ಲಿ ಮೀಡಿಯಾದಲ್ಲೂ ಕೂಡ ಭಾಳ ಆಗ್ತದೆ, ಹೇಳ್ಬಾರ್ದ ಇದನ್ನ. ಆಮೇಲೆ ಹಿಂದೆನೂ ಕೂಡ ಈ ಸಂದರ್ಶನ ಪದ್ಧತಿ ಇರಲಿಲ್ಲ, ಇದೇ ಥರ ಇತ್ತು. ತುಂಬ ಸಹ ಕಮಿಟಿಯಲ್ಲಿ ಓದ್ತಾರೆ, ನೋಡ್ತಾರೆ ಯಾರ್ಯಾರ್ದು ಅಂತೇಳಿ ಎಲ್ಲಾನು ಮಾಡ್ಕೊಂಡು ತಂದು ಸಹ ಮಾಡ್ತಾರೆ. ಅದು ಮುಂದುವರೆದಿದೆ. ಮತ್ತು ನನಗನ್ಸ್ಮಟ್ಟಿಗೆ ಉಳಿದು ಇಲಾಖೆಲ್ಲ ಅಲ್ಲಿನೂ ಕೂಡ BD ಆಗಲಿ ಹೌಸಿಂಗ್ನಲ್ಲಿ ಅಲ್ಲಿನೂ ಕೂಡ ಈ ಸಂದರ್ಶನ ಪದ್ಧತಿ CA ಸೈಟ್ನಾಗಿಲ್ಲ. ನಾನೇನು ಹೊಸದಾಗಿ ಏನಾದರೂ ಬಂದು ನಾನು ಮೊದಲು ಸಂದರ್ಶನ ಇತ್ತು ನಾನು ತೆಗೆದು ಅದನ್ನು ಸಂದರ್ಶನ ಇಲ್ಲದೆ ಮಾಡೋದು ಆ ಕೆಲಸನೂ ಮಾಡಿಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಪ್ರೊಸೆಸ್ನ ನಾವು ತರಾತುರಿಯಲ್ಲಿ ಮಾಡಿದ್ದಾರೆ. ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋದಿತ್ತು, ಮಾಡಿದ್ದೀವಿ ಅಂತೇಳಿ. ನಾವು ಸ್ಟಾರ್ಟೆಡ್ ದ ಪ್ರೊಸೆಸ್ ಸಿನ್ಸ್ 13/10/2023 ಅಲ್ಲಿಂದ ಚಾಲು ಮಾಡಿ ಇಲ್ಲಿವರೆಗೆ ಬಂದಿದ್ದೀವಿ. 6 ತಿಂಗಳ ಪ್ರೊಸೆಸ್ ಆಗಿದೆ ಅದು, 6 months. ಮಿಸ್ಟರ್ ನಾರಾಯಣ ಸ್ವಾಮಿ, ಇದು 6 ತಿಂಗಳಾಗಿದೆ. ತರಾತುರಿದಲ್ಲಿ ನೀವಿದ್ದೀರಿ. KICC ಅಧ್ಯಕ್ಷರನ್ನ ಅವ್ರ ಇಮೇಜನ್ನು ಟಾರ್ನಿಷ್ ಮಾಡಕ್ಕೆ ನೀವು ತರಾತುರಿದಿರ್ಲಿದ್ದೀರಿ. ನಾವು ಇದನ್ನ 6 ತಿಂಗಳು ಇದನ್ನ ಎಲ್ಲ ಪ್ರೊಸೆಸ್ ಮಾಡಿ ಎಲ್ಲಾನು ಚೇಂಜಸ್ ಮಾಡಿ ಎಲ್ಲ ಮಾಡಿ ಭಾಳ ಸುದೀರ್ಘವಾಗಿ ಎಲ್ಲ ಸಾಧಕ ಬಾಧಕ ಎಲ್ಲಾನು ಇಂಪ್ರೂವ್ಮೆಂಟ್ ಮಾಡಿ ನಾವು ಯಾವುದೇನೂ ಕೂಡ ಮಾರ್ಪಾಟ್ ಮಾಡಿ ನಮ್ಮ ಅನುಕೂಲಕ್ಕೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಸಿಸ್ಟಮ್ ಅನ್ನು ಇಂಪ್ರೂವ್ ಮಾಡಿದ್ದೀವಿ, ಹೊರತು ಹೆಚ್ಚಿಗೆ ಪಾರದರ್ಶಕ ಮಾಡಿದ್ದೀವಿ. 6 months ತಗೊಂಡಿದ್ದೀವಿ. ಒಂದು ನಿಮಿಷ ಅದು ಹೇಳಿದ ಹೇಳ್ತಾನೆ, ಡಾಕ್ಯುಮೆಂಟ್ಸ್ ಕೊಡ್ತೀನಲ್ಲ ನಿಮಗೆ.
ಆಮೇಲೆ ಒಂದ್ ಕಡೆ ನಾರಾಯಣ ಸ್ವಾಮಿ ಕೇಳ್ತಾರೆ, ಈ SC/ST ಇದಕ್ಕೆ ಮೊದಲು CA ನಿವೇಶನದಲ್ಲಿ ಅವ್ರಿಗೆ ರಿಸರ್ವೇಶನ್ ಇರಲಿಲ್ಲ. ಫಸ್ಟ್ ಟೈಮ್ ಎಲ್ಲಿದೆ ಆದೇಶದು? ST/ST ಆಲ್ರೆಡಿ ಆದೇಶ ಇದೆ. SC/STಗೆ ಫಸ್ಟ್ ಟೈಮ್ ನಾನು CA ನಿವೇಶನದಲ್ಲಿ 24.1% ಕೊಟ್ಟಿದ್ದೆ. CA ನಿವೇಶನದಲ್ಲಿ 24% ಮತ್ತು ಅದಕ್ಕೆ ರಿಸರ್ವ್ ಮಾಡಿದ್ದೀವಿ. ಮೊದಲೇ ಬೇಕಾಗಿದ್ದು ಕೊಡೋದಲ್ಲ, ಯಾವುದು ನಿವೇಶನ SC/STಗೆ ಅಂತೇಳಿ ನಾವು ನೋಟಿಫೈನು ಮಾಡಿದ್ದೀವಿ. ನಮ್ಗೆ ಬೇಕಾಗಿದ್ದು ಇದಷ್ಟೇ, ಯಾವುದೇ ಒಂದು ಸರಿಯಾದ ಸೈಟನ್ನು ಹೋಗಿ ಒಂದು ಯಾವುದೋ ಖರಾಬನ್ನು ಒಯ್ದು ನಾವು SC/STಗೆ ಅಂತಾರೆ. ವಿ ಹ್ಯಾವ್ ನೋಟಿಫೈಡ್ 24.1% ಇನ್ ಎವ್ರಿ ದಿಸ್ ಒನ್ ಮಾಡಿಕೊಂಡು ಅವ್ರಿಗೆ ಸೈಟ್ಸನ್ನು ಇದು ಮಾಡಿ ನೋಟಿಫೈ ಮಾಡಿ, ಈ ಸೈಟ್ SC/STಗೆ ಅಂತ ಮಾಡಿ 24.1%. ಫಸ್ಟ್ ಟೈಮ್ ನಾನು ಮಾಡಿರೋದು. ಮಿಸ್ಟರ್ ನಾರಾಯಣ ಸ್ವಾಮಿ, ನೀವು ಮಾಡಿರಲಿಲ್ಲ, ಅದನ್ನು ನಾವು ಮಾಡಿದ್ದೀವಿ. ಇನ್ನೊಂದು, ಅದಕ್ಕೆ ನಾವು ಹೆಂಗೆ 2 ಎಕರೆಗೆ ಏನು SC/ST ಇದು ಮಾಡ್ತಾರೆ, ಟು ಲಿಮಿಟ್ ಆಫ್ 2 acres ನಾವು ST ಉದ್ಯಮದಾರ ಏನು ಬರ್ತಾರೆ ಅವರಿಗೆ 75% ಕನ್ಸೆಷನ್ ಇದೆ. ಅದು ಗೌರ್ಮೆಂಟಿಂದ ರೀಂಬರ್ಸ್ ಆಗುತ್ತೆ ನಮಗೆ. ಅದು ಇಲ್ಲಿ ನಾವು ಮಾಡಲಿಕ್ಕಾಗಿಲ್ಲ. ಮತ್ತು ಇನ್ನೊಂದು ಕಡೆ ಇದೆ, ನಾರಾಯಣ ಸ್ವಾಮಿ ಹೇಳ್ತಾರೆ ಲಾಸ್ ಆಗಿದೆ ಅಂತ ಹೇಳಿ, 500 ಕೋಟಿ 600 ಕೋಟಿ ಲಾಸ್ ಆಗಿದೆ ಅಂತೆ. ನಾವೇನಾದ್ರೂ CA ರೇಟ್ ಚೇಂಜ್ ಮಾಡಿದೀವ? ಅಲಾಟ್ಮೆಂಟ್ ರೇಟ್ ಫಿಕ್ಸ್ ಮಾಡಿದವರು ನೀವೇ, 1.5 ಟೈಮ್ ಟು 1 ಟೈಮ್ ನೀವೇ. ST/STಗೆ ಸರಕ್ಕೆ ನಾವು ಕನ್ಸೆಷನ್ ಕೊಟ್ಟಿಲ್ಲ. ಲಾಸ್ ಎಲ್ಲಿಂದ ಬಂತು? 500 ಕೋಟಿ 600 ಕೋಟಿ ನೀವೇನೋ 1.5 ಟೈಮ್ಸ್ ಹೋಗಿ 1 ಟೈಮ್ ಮಾಡಿದ್ರೆ ಇನ್ನೂ ಲಾಸ್ ಆಗಿದೆ ನೋಡಿ. ಇಲ್ಲಿ ಮುಂದೆ ಬರ್ತೀನಿ, ಇನ್ನೂ 3-4 ಕ್ಲಾಸಿಕ್ ಕೇಸ್ ಇದೆ ಅವ್ರದ್ದು. ಹೌದು, ಎರಡು ಅವರೇ ಅವರು ಅದಕ್ಕೆ ಒಂದು ಲೆಟರ್ ಬರೀತಾರೆ. ಮತ್ತೆ ಅಲ್ಲಿ ಒಬ್ಬರು ಆಫೀಸ್ ಬೇರೆಯವ್ರಿಗೆ ಏನು ಬರೀತಾರೆ, ಗ್ರೀಟಿಂಗ್ಸ್ ಫ್ರಮ್ ಮುರುಗೇಶ್ ಆರ್ ನಿರಾಣಿ, ಗ್ರೀಟಿಂಗ್ಸ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವು ಬರಿತೀವಿ ಎಲ್ಲರಿಗೂ, ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗ್ತದೆ ನಾವು ಲೆಟರ್ ನಾವು ಬರ್ತೀವಿ. ಅವ್ರು ಬರ್ದು ತಪ್ಪಲ್ಲ, ನಾವು ಬರ್ತೀವಿ. It gives me immense pleasure to acknowledge the interest shown by your company, institution company, for the proposed investment in the state of Karnataka, and accordingly your project has been approved in the 136th meeting of state level single window clearance committee held on 5/12/2022. Copy of the office order, government order is enclosed for your reference. My department is keen to extend all necessary support for obtaining approvals, clearances from various departments for implementation of your project in the state at the earliest possible time. In this regard, you are requested to contact Managing Director, Karnataka Udyoga Mitra, for any clarification and for facilitation in grounding the project. With all regards, yours sincerely, Dr. Murugesh R. Nirani. What, Mr. Lair Singh, ಏನು ಉತ್ತರ ಇದಕ್ಕೆ? ನಾರಾಯಣ ಸ್ವಾಮಿ ಇದಕ್ಕೇನು ಹೇಳ್ತಾರ? ನೀವೇ ಮಂತ್ರಿ, ನಿಮ್ಮದೇ ಸಂಸ್ಥೆಗೆ ಅಗ್ರೋಟೆಕ್ ಪಾರ್ಕ್ನಲ್ಲಿ ಅದಕ್ಕೆ ರೀ, ತೇಜಸ್ ಇಂಟರ್ನ್ಯಾಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಾಲೆಜ್ ಸಿಟಿ, ಪ್ಲಾಟ್ ನಂಬರ್ 116 117 ಬೈ ಬಾಪಾಸ್ ರೋಡ್, ನಾವನಗರ್, ಬಾಗಲಕೋಟ್. ತದನಂತರ ಮಾಡಿದ ಕಾಲೇಜ್ ಮಾಡಿದ್ದಾರೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಕಾಲೇಜ್ ಮಾಡಿದ್ದಾರೆ. ಸುಮ್ಮನೆ ನಾ ಶುಡ್ ನಾಟ್ ಮೇಕ್ ಸ್ಕೂಲ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ದಾರೆ, ಮತ್ತು ಬೇರೆ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾ ಇದ್ದಾರೆ. 25 ಎಕರೆ ಮಾಡ್ಕೋತಾರೆ ಅವರು. ಅಂದ್ರೆ ಖರ್ಗೆ ಅವ್ರಿಗೆ ನನ್ನ ಉದ್ದೇಶ ಏನು, ಖರ್ಗೆ ಅವ್ರಿಗೆ 5 ಎಕರೆ SC/ST ಇದ್ರಾಗ ಸಿವಿಕ್ ಕಮಿಟಿ ಸೈಟ್ ಮಾಡೋದಕ್ಕೆ ಹೋಗ್ತಾರೆ. ದಿಸ್ ಇಸ್ ನಾಟ್ ಸಿವಿಕ್ ಕಮಿಟಿ ಸೈಟ್, ದಿಸ್ ಈಸ್ ಅ ಇಂಡಸ್ಟ್ರಿಯಲ್ ಅಗ್ರೋಟೆಕ್ ಪಾರ್ಕ್ನಲ್ಲಿ 25 ಎಕರೆ ಅಲಾಟ್ ಮಾಡ್ತಾರೆ ಅವರು. ಸಬ್ಸಿಕ್ವೆಂಟ್ಲಿ ಮತ್ತೆ in addition to this, one civic community site, I think, 6 ಎಕರೆ 17 ಗುಂಟೆ ಒಂದು ಅಲಾಟ್ ಮಾಡ್ತಾರೆ. 6 acres 12 ಗುಂಟೆ ಒಂದು. ಅದಕ್ಕೆ ಅದಲ್ಲದೆ 25 acres ಅಲ್ಲದೆ ಮತ್ತೆ ಅಂದ್ರೆ ಎಷ್ಟಾಯ್ತು? 25 + 6 31 acres. ಏನ್ರಿ
ರೇಟ್ಸ್ ಅವಾಗ ಆಗೇನು ರೇಟ್ ಇರ್ತದೆ, ಅವಾಗ ಸುಮ್ಮನೆ ನಾ ರೇಟ್ಸ್ ಆಗೇನು ಪ್ರಿವೆಲೆಂಟ್ ರೇಟ್ ಇರ್ತದೆ, 1.5 ಟೈಮ್ಸ್ ಇದ್ರೆ 1.5 ಟೈಮ್ಸ್ ಇರ್ತದೆ, 1 ಟೈಮ್ ಇದ್ರೆ 1 ಟೈಮ್ ಇರ್ತದೆ, ವಾಟ್ ಎವರ್ ಅಲಾಟ್ಮೆಂಟ್ ರೇಟ್. ಡೇಟಾ ಇದು ಒಂದನೇದ್ದು 20 ಏನು ಅದು 25 acresದು 12/3/2012 12/3/2020 12/3/2012 25 ಎಕರೆ ಅಗ್ರೋಟೆಕ್ ಪಾರ್ಕ್. ಇವ್ರು ಹೇಳ್ತಾರೆ ಏರೋಸ್ಪೇಸ್ ಪಾರ್ಕ್ನಲ್ಲಿ ಖರ್ಗೆ ಅವ್ರದ್ದು ಏನೋ ಇದು ಇದೆ, ನಾಲೆಜ್ ಇದೆ, ಇದಕ್ಕೆ ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ. ಚಾಣಕ್ಯ ಕೊಟ್ಟಿದ್ದಾರೆ. ಅಗ್ರೋಟೆಕ್ ಪಾರ್ಕ್ನಲ್ಲಿ ನಿರಾಣಿ ಅವರು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ತಗೋತಾರೆ. ಮುಂದೆ ಇನ್ನೊಂದು ಕೇಳಿದ್ರಲ್ಲ CA ಪ್ಲಾಟ್, ಅದು 2019ದಾಗ 6 acres CA ಪ್ಲಾಟ್ ನಂಬರ್ ತೇಜಸ್ ಇಂಟರ್ನ್ಯಾಷನಲ್ ಎಜುಕೇಶನ್ ನೆಟ್ವರ್ಕ್, CA ಪ್ಲಾಟ್ ನಂಬರ್ 109, 6 acres CA ಪ್ಲಾಟ್. ತಗೊಂಡಿದಾರ ಎಲ್ಲ ಇದೆ ನೋಡ್ರಿ, ತೇಜಸ್ ಇಂಟರ್ನ್ಯಾಷನಲ್ ಎಲ್ಲ ಆಲ್ ದಿಸ್. ನಾನು ಕೇಳಿದ್ದೀನಪ್ಪ, ಕೇಳಿದನ ಹೇಳ್ತೀನಿ. ಆಮೇಲೆ ಇನ್ನೊಂದು ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಇದೊಂದು ಕೇಸು ಬೇಸರ ಆಗಿರ್ಬೇಕು ನಿಮ್ಗೆ, ಯಾವ್ದಾದ್ರು ಸ್ವಲ್ಪ ಹೇಳ್ತೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 4 ಕೊಟ್ಟಿದ್ದೀನಿ ಕ್ಲಾಸಿಗೆ. ಅಂದರೆ ಮುಂದೆ ಹೇಳಿದ್ರಲ್ಲ ಅದನ್ನು ಹೇಳ್ಬಿಟ್ಟಿದ್ದೀನಿ. ಏನೋ 2-3 ತಿಂಗಳಲ್ಲಿ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಎಲ್ಲ ತೆಗೆದು ಕೊಡ್ತೀನಿ ನಿಮಗೆ, ನಾನು ಹಾಗೆ ಕೊಡ್ತೀನಲ್ಲ. ಆಮೇಲೆ ಮುಂದೆ ಕೇಳಿ, ಇದು 21 ಅದು ತೇಜಸ್ ಕೊಟ್ಟಿದ್ದು ಏನ್ರಿ, ತೇಜಸ್ ಇಂಟರ್ನಲ್ ಕೊಟ್ಟಿದಾರಲ್ಲ. ಪ್ರೊಸೀಡಿಂಗ್ಸ್ ಆಫ್ ದ 71 ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏನ್ರಿ, ಅದೇ 20 ಮಾಡಿ ಕನ್ಸಿಡರೇಷನ್ ಮಾಡಿ ನೋಡಿ. ತೇಜಸ್ ಇಂಟರ್ ಸಬ್ಜೆಕ್ಟ್ ನಂಬರ್ 2.2 ತೇಜಸ್ ಇಂಟರ್ನ್ಯಾಷನಲ್ ಎಜುಕೇಶನ್ ಟ್ಯೂಷನ್, ತೇಜಸ್ 30 acres KIDB ಎಜುಕೇಶನ್ ಇನ್ಸ್ಟಿಟ್ಯೂಟ್, ಇನ್ವೆಸ್ಟ್ಮೆಂಟ್ ಇನ್ 40 crores, ಎಂಪ್ಲಾಯ್ಮೆಂಟ್ 2200 ಇದನ್ನು ಕೊಟ್ಟಿದಾರಲ್ಲ. ಕೇಳಿ, ಮಜಾ ಕೇಳಿ, ಇಂಟ್ರೆಸ್ಟಿಂಗ್ ಕೇಳಿ. ಸೈನು ಮುರುಗೇಶ್ ಆರ್ನಿಲಾನಿ ಪ್ರೊಸೀಡಿಂಗ್ಸ್ ಅದು ನೀವು ನನಗೆ ನಾನು ಅಲ್ಲಿ ಫೈಂಡ್ ಔಟ್ ಆಯ್ತು. ಬಟ್ ದಿಸ್ ಇಸ್ ಹೀಸ್ ಇನ್ಸ್ಟಿಟ್ಯೂಷನ್ ಓನ್ಲಿ. ಅವರು ಅದಕ್ಕೆ ನಾನು ವೆಬ್ಸೈಟ್ನಾಗೂ ನೋಡಿದೆ, ಅದನ್ನು ಅವರು ಚೇರ್ಮನ್ ಮೆಸೇಜ್ ಕೊಟ್ಟಿದ್ದಾರೆ. ಇಸ್ ಗಿವನ್ ಮೆಸೇಜ್ ಆಸ್ ಚೇರ್ಮನ್ ತೇಜಸ್ ಇಂಟು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲಿ ಏನ್ರಿ ಅವರು ಕರೆದಿದ್ದಾರೆ. ಮತ್ತು 2-3-4 ನೋಡಿದ್ದೀನಿ ನಾನು. ಜಸ್ಟ್ ನಾನು ಐ ಡೋಂಟ್ ನೋ ಹೋಮ್ವರ್ಕ್, ನಾನು ಸುಮ್ಮನೆ ಮಾಡಲ್ಲ. ಅದೇ ಓಪನ್ ಸೀಕ್ರೆಟ್ ಇದೆ, ಅದೇನು ಪ್ರಶ್ನೆ ಇಲ್ಲ, ಅವ್ರದೇ ಅಂತ ಅನ್ನೋದು ಇದೆ. ಹಂಗೆ BID ಇನ್ಸ್ಟಿಟ್ಯೂಷನ್ ಬಿಜಾಪುರದಲ್ಲಿ MB ಪಾಟೀಲ್ ಅಂತಿದೆ, ಹಂಗೆ ಅವ್ರದ್ದು ತೇಜಸ್ ಅವ್ರದ್ದು ಅಂತ ಅನ್ನೋದು ಓಪನ್ ಸೀಕ್ರೆಟ್ ಇದೆ. ಅದಕ್ಕೆ ಅವರೆಲ್ಲ ವೆಬ್ಸೈಟ್ನಲ್ಲಿ ಕೂಡ ಬೇಕಾದ್ರೆ ಅದನ್ನು ಶೇರ್ ಮಾಡ್ತೀನಿ ಬೇಕಾದ್ರೆ ನಿಮಗೆ. ಅವ್ರ ವೆಬ್ಸೈಟ್ನಲ್ಲಿ ಚೇರ್ಮನ್ಸ್ ಮೆಸೇಜ್ ಏನ್ರಿ. ನೆಕ್ಸ್ಟು ಮುಂದೆ ಇವ್ರು ನಿರಾಣಿ ಅವ್ರು ಇನ್ನೊಂದು ಏನು ಮಾಡ್ತಾರೆ, ಹಿಂದೆ ಅವ್ರು ಸಚಿವರಿದ್ದಾಗ ಅವ್ರದ್ದೇ ಒಂದು ಕದು MRN ಕೇನ್ ಪವರ್ ಆ್ಯಂಡ್ ಬಯೋಫಿನರ್ಸ್ ಲಿಮಿಟೆಡ್ ಟು ಎಸ್ಟಾಬ್ಲಿಷ್ ಅ ಶುಗರ್ plant of 5000 TCD capacity, cogen of 25 megawatt distillery of 200 LPD dash at Bannenhalli village, Bukankeri Hobli, KRPT ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಇದನ್ನ ಅವ್ರದೇ ಕಂಪನಿಗೆ ಅವರೇ ಮಂತ್ರಿ ಇದ್ದಾಗ ಹಾಕೋತಾರೆ. ಇಂಟ್ರೆಸ್ಟಿಂಗ್ ಏನಿದೆ ಅಂದ್ರೆ ಮುಂದೆ ಅದು ಸ್ಕ್ಯಾಂಡಲ್ ಆಗ್ತದೆ. ಅವರು ಅದನ್ನ ಏನು ಮಾಡ್ತಾರೆ ಹೇಳ್ತೀನಿ, ಅದು ಮುಂದೆ ಹೇಳ್ತೀನಿ ನಿಮಗೆ. ಗೌರ್ಮೆಂಟ್ ಆರ್ಡರ್ ಸ್ಟೇಟಸ್ CL ಸ್ಪೆಷಲ್ 22 ಡೇಟೆಡ್ ಲ್ಯಾಂಡ್ ಅವರು ಇದು ಮಾಡೋಕ್ಕೆ MRN ಕೇರ್ಸ್ ಬಯೋಫಿನರ್ಸ್ಗೆ ಗೌರ್ಮೆಂಟ್ ಇಸ್ ಸಪೋರ್ಟೆಡ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಟು ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಆಫ್ dash 200 acres of land, of which this is very interesting, allotment of 112 acres 15 guntas of land from KIDB at various survey numbers of Bannenhalli village, Bukankeri Hobli, KRPT ತಾಲೂಕು, ಮಂಡ್ಯ district, subject, very important, subject to the decision of SHLCC regarding cancellation of 112 acres 15 guntas of land to ಮೆಸರ್ಸ್ ಫೇವರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಈ ಲ್ಯಾಂಡು ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಗಿರ್ತದೆ, ಇನ್ನ ರಿಡೀಮೇ ಆಗಿಲ್ಲ. ಕ್ಯಾನ್ಸಲೇಷನ್ ಮಾಡಿ ಸಬ್ಜೆಕ್ಟ್ ಟು ಕ್ಯಾನ್ಸಲೇಷನ್ ಅಲಾಟ್ಮೆಂಟ್ ಮಾಡ್ಕೋತಾರೆ ಇವರು.
ಕ್ಲಾಸಿಕ್ ಕೇಸ್ ಇದು, ಸಬ್ಜೆಕ್ಟ್ ಟು ಕ್ಯಾನ್ಸಲೇಷನ್. ಈಗ ನಾವು ನಾರಾಯಣ ಸ್ವಾಮಿ ಅವ್ರದ್ದು ಕ್ಯಾನ್ಸಲ್ ಮಾಡಿ ಯಾರು ಹಾಕ್ಬಿಟ್ಟು ಸಬ್ಜೆಕ್ಟ್ ಕ್ಯಾನ್ಸಲೇಷನ್ ಎಲ್ಲ ಕೂಡ ಬರ್ತದ. ಮುಂದೆ ಅದರಲ್ಲಿ ಇನ್ನೊಂದು ಅದಲ್ಲದೆ 87 ಎಕರೆ 25 ಗುಂಟೆ ಟು ಬಿ ಅಕ್ವೈರ್ಡ್ ಬೈ KDB ಅಟ್ ಬನ್ನೇನಹಳ್ಳಿ ವಿಲೇಜ್ ಇದೆಲ್ಲ ಹೇಳ್ತಾರೆ. ಅಫ್ಕೋರ್ಸ್ ಮುಂದೆ ಏನಾಗ್ತದೆ ಅದನ್ನ ಅಪ್ಲಿಕೇಶನ್ ಅವರೇ ಕೊಡ್ತಾರಾ, ಅವ್ರ ಮಗನೇ ಇರ್ದಾನಕ್ಕೆ ಕೊಟ್ಟಿದಾರ. ಆರ್ಡರ್ ಆಗುತ್ತೆ, ಎಲ್ಲ ಆಗ್ತದೆ. ಮುಂದೆ ಅದೊಂದು ಇಶ್ಯೂ ಆಗ್ಬಿಡ್ತದೆ. ಇವ್ರಿಗೆ ಗೊತ್ತಿತ್ತಾ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೇನ್ ಅವೈಲಬಿಲಿಟಿ ಇದೆ, ಎಲ್ಲ ಇದೆ, ಎಲ್ಲ ಎಕ್ಸರ್ಸೈಸ್ ಮಾಡೇ ಕೇಳ್ತೀವಲ್ಲ ನಾವು, ಹೌದಾ ಇಲ್ಲೋ? ಮುಂದೆ ಇದು ಸ್ಕ್ಯಾಂಡಲ್ ಆಗ್ತದೆ. ಒಂದು ಯಾವುದೋ ಪೇಪರ್ನ ತೆಗೆಸ್ಕೊಂಡು ಮತ್ತೆ ಕೇಳ್ತಿದಾರಲ್ಲ, ಸ್ಕ್ಯಾಂಡಲ್ ಆಗ್ತದೆ. ಮುಂದೆ ಅದು ಯಾರೋ ಅಕ್ಯೂಷನ್ ಎಲ್ಲ ಅಕ್ಯೂಸ್ ಮಾಡ್ತಾರೆ, ಅವ್ರಿಗೆಲ್ಲ ಆರೋಪ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರ, Nirani has used his influence in 127 single window clearance committee held on 29/2 to grant approval to the project proposal made by his son Vijay Murugesh Nirani for granting 200 acres of land to MRNK Report Patrikan. According to a complaint ಅನ್ನು ಮಾಡಿದ್ರು, ಅದನ್ನ ಡಿಸೈಡ್ ಟು ಕ್ಯಾನ್ಸಲ್ ದ 112 acres of grand allotment ಅವ್ರಿಗೆ ಟು ಅಲೋಕೇಟ್. ಕ್ಯಾನ್ಸಲ್ ಮಾಡಿ ಇವ್ರಿಗೆ ಅಲೋಕೇಟ್ ಮಾಡ್ಕೊಳ್ಳೋದು, ಅಡ್ವಾನ್ಸ್ ಆಗಿ ಮಾಡ್ತಾರೆ. ಆಕ್ಷನ್ ದೂರದೃಷ್ಟಿ ಇರ್ತದೆ. ಮುಂದೇನಾಗ್ತದೆ ಅವರು ಮುಂದೆ MNK ಅವರು ರೋಟ್ ಲೆಟರ್ ಟು SSR ಸ್ಕ್ಯಾಂಡಲ್ ಆದ್ಮೇಲೆ ಏಪ್ರಿಲ್ 2022ಕ್ಕೆ ಅವೈಲಬಿಲಿಟಿ ಆಫ್ KN and KN ಡೆವಲಪ್ಮೆಂಟ್ ವುಡ್ ಬಿ ಮೇಕ್ ಇಟ್ ಡಿಫಿಕಲ್ಟ್ ಟು ಕಂಪನಿ ಹ್ಯಾಸ್ ಡಿಸೈಡ್ ನಾಟ್ ಟು ಪರ್ಸ್ಯೂ ದ ಪ್ರಾಜೆಕ್ಟ್ ಅಂತೇಳಿ ಕುಟ್ರ ಮಾಡ್ಕೋತಾರೆ. ಇಂಟೆನ್ಷನ್ಸ್ ಅನ್ನೋದು ತೋರಿಸ್ತೀನಿ ಅವ್ರದ್ದು ಹೆಂಗಿದೆ. ನಾ ಕ್ಯಾನ್ಸಲೇ ಆಗಿಲ್ಲ, ರೆಡಿಮೇ ಆಗಿಲ್ಲ, ಸಬ್ಜೆಕ್ಟ್ ಟು ಕ್ಯಾನ್ಸಲೇಷನ್ ಆಫ್ ಫೇವರೇಜ್ ಕಂಪ್ನಿ ಇದನ್ನ ಅಲಾಟ್ಮೆಂಟ್ ಮಾಡ್ಕೋತಾರೆ ತಮಗೆ. ನಾವು ಕಮಿಂಗ್ ಟು ಲಾಸ್ಟ್ ಮುಗಿಸ್ಬಿಡ್ತೀನಿ. ಹೋಗಿದ್ದು ಬಿಟ್ಬಿಟ್ಟಿದಾರ ಆಫ್ಟರ್ ದಿಸ್ ಒನ್. ಅಂದ್ರೆ ಇಂಟರ್ನ್ಶಿಪ್ ತೋಡಿ ಹೆಂಗಿದೆ ಅಂದ್ರೆ ಸಬ್ಜೆಕ್ಟ್ ಮಾಡ್ತಾ ಇರೋದು. ಮುಂದೆ ಲಾಸ್ಟ್ ಇವತ್ತು ಮುಂದೆ ಕಂಟಿನ್ಯೂ ಆಗುತ್ತೆ. ಚಾಣಕ್ಯ ವಿಶ್ವವಿದ್ಯಾಲಯ ಇದಕ್ಕೆ ತಮ್ಗೆ ಗೊತ್ತಿದೆ, ಬಿಜೆಪಿ ಸರ್ಕಾರದಲ್ಲಿ ದೇವನಹಳ್ಳಿಯಲ್ಲಿ ಇವತ್ತು 116 ಎಕರೆ ಇದರ ಅಲಾಟ್ಮೆಂಟ್ ರೇಟ್ ವಾಸ್ 187 crores. ಎಷ್ಟು? 187 ಕೋಟಿ. ಚಾಣಕ್ಯ ವಿಶ್ವವಿದ್ಯಾಲಯದ ಯಾವ ಪ್ರದೇಶ? ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಫೇಸ್ 2, ಹರಳೂರು ಮುದ್ದೇನಹಳ್ಳಿ, ದೇವನಹಳ್ಳಿ ತಾಲೂಕ್, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಮೊದಲದು ಸೆಂಟರ್ ಆಫ್ ಎಜುಕೇಶನಲ್ ಅಂಡ್ ಸೋಷಿಯಲ್ ಸ್ಟಡೀಸ್ ಸೆಸ್ ಅಂತ ಇರ್ತದೆ. ಇದು ಚಾಣಕ್ಯ ಆಗಿದೆ, ಅದು ಸೆಸ್ CSS. ಇದರಲ್ಲಿ ಏನಪ್ಪ ಇವ್ರಿಗೆ ಚಾಣಕ್ಯಗೇನು ಏರೋಸ್ಪೇಸ್ ಪಾರ್ಕಿಗೆ CSAT ಅಲ್ಲಲ್ವ? ಖರ್ಗೆ ಅವರು ಸಿದ್ಧಾರ್ಥ ಇದಕ್ಕೆ CSAT ಕೇಳಿದ್ದಾರೆ. CSAT ಎಕ್ಸ್ಪೀರಿಯನ್ಸ್ ಪ್ರಶ್ನೆ, ಆ ಫೀಲ್ಡ್ ಪ್ರಶ್ನೆ ಬರೋದಲ್ಲ. ಇವ್ರು ಬೊಬ್ಬೆ ಹೊಡಿತಾ ಇದ್ದಾರೆ, ಅಲಿಗೇಷನ್ ಮಾಡ್ತಾ ಇದ್ದಾರೆ, ಗವರ್ನರ್ಗಳು ಕೊಡ್ತಾರೆ, ಫೋಟೋ ಹೊಡಿಸ್ಕೋತಾರೆ, ಖರ್ಗೆ ಅವರ ಹೆಸರನ್ನು ಕಳಿಸ್ಬೇಕಂತ ಮಾಡ್ತಾರೆ. ಚಾಣಕ್ಯ ಯೂನಿವರ್ಸಿಟಿಗೂ ಹೈಟೆಕ್ ಡಿಫೆನ್ಸ್ ಅಂಡ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಏನಿದೆ? ವಾಟ್ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಚಾಣಕ್ಯ ಯೂನಿವರ್ಸಿಟಿ? ಅದು ಖರ್ಗೆ ಅವರು ಯಾವುದು ಕನ್ಸೆಷನ್ ತಗೊಂಡಿಲ್ಲ. ಅವರು CSAT ನಲ್ಲಿ ಕನ್ಸೆಷನ್ ಇಲ್ಲ. ಜನರಲ್ಗೆ ಏನಿದೆ ಅದು SC/STಗೂ ಇದೆ. ₹1 ಕನ್ಸೆಷನ್ ತಗೊಂಡಿಲ್ಲ. ಅಲಾಟ್ಮೆಂಟ್ ರೇಟ್ಗೆ ಕೊಟ್ಟಿದ್ದೀವಿ. ಅಲಾಟ್ಮೆಂಟ್ ಫಿಕ್ಸ್ ಬೈ ಬಿಜೆಪಿ 1.5 time to 1 time in 2021. ವಾಟ್ ಈಸ್ ಆನ್ ದಟ್ ಟು ಆನ್ ಮೆರಿಟ್ 6 ಅಪ್ಲಿಕೇಶನ್ ಮೆರಿಟ್ ನಲ್ಲಿ ಆ ಒಂದು ಸಂಸ್ಥೆಗೆ ಕೊಟ್ಟಿದ್ದೀವಿ. ಇವರು ಲಾಜಿಕ್, ಇವ್ರದೇ ಲಾಜಿಕ್. ಅವನು ಏರೋಸ್ಪೇಸ್ ಪಾರ್ಕ್ ಅಂಡ್ ಡಿಫೆನ್ಸ್ ಪಾರ್ಕ್, ಹೈಟೆಕ್ ಡಿಫೆನ್ಸ್ ಪಾರ್ಕ್ ನಲ್ಲಿ ಚಾಣಕ್ಯಗೆ ಏನಿದೆ? ಮಿಸ್ಟರ್ ಯಾರೋದು ನಮ್ಮ ಲೇಯರ್ ಸಿಂಗ್ ಅವ್ರಿಗೆ ಕೇಳಿದ ಪ್ರಶ್ನೆ, ಹೈಟೆಕ್ ಏರೋಸ್ಪೇಸ್ ಪಾರ್ಕ್ ನಲ್ಲಿ ಖರ್ಗೆ ಅವ್ರಿಗೆ ಸಿದ್ಧಾರ್ಥಕ್ಕೆ ಏನೋ ಎಕ್ಸ್ಪೀರಿಯನ್ಸು ಅಂತ ಕೇಳ್ತಾರೆ. ಮಿಸ್ಟರ್ ಲೇಯರ್ ಸಿಂಗು, ಮಿಸ್ಟರ್ ನಾರಾಯಣಸ್ವಾಮಿ, ನಿಮಗೇನಿತ್ತಪ್ಪ ಚಾಣಕ್ಯಗೆ? ಸೆಸ್ಸು, ಹೈಟೆಕ್ಸ್
ಡಿಫೆನ್ಸ್ ಟೆಕ್ ಪಾರ್ಕ್ಸ್ ಫೇಸ್ 2, ಏರೋಸ್ಪೇಸ್ ಸೂಟ್, ಹೈಟೆಕ್ ಡಿಫೆನ್ಸ್ ನಿಮಗೇನಿತ್ತು? ಮತ್ತು ಇವರಿಗೆ ನಾವೇನು ಅಲ್ಲಿ ಸಿದ್ಧಾರ್ಥ ವಿಆರ್ ಟ್ರಸ್ಟ್ಗೆ ಒಂದು ಪೈಸಾ ₹1 ಕೂಡ ಕನ್ಸೆಷನ್ ಅವ್ರು ಕೇಳಿಲ್ಲ, ನಾವು ಕೊಟ್ಟಿಲ್ಲ, ಕೊಡೋದೇ ಇಲ್ಲ, ಅಪ್ರಾವಿಷನ್ ಇಲ್ಲ ನಮ್ಮ ಹತ್ರ. ಈಗ ನೀವು ಇದಕ್ಕೆ 187 ಕೋಟಿ 116 ಎಕರೆ ₹150 ಕೋಟಿ ನೀವೇನು ಮಾಡಿದ್ರೆ ಕೇವಲ 50 ಕೋಟಿಗೆ ನಿಗದಿಪಡಿಸಿದ್ರಿ. 187 ಕೋಟಿ ಹೋಗಿ ಬರೀ 50 ಕೋಟಿಗೆ ಇದು ಮಾಡಿಕೊಟ್ರಿ, ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರಿ ಅಗೇನ್ಸ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪಿನಿಯನ್. ₹137 ಕೋಟಿ ನೀವು ನಷ್ಟ ಮಾಡಿದಿರಿ, ಲಾಸ್ ಕ್ರಿಯೇಟ್ ಮಾಡಿದ್ರಿ. ನಾರಾಯಣ ಸ್ವಾಮಿ ಖರ್ಗೆ ಅವ್ರೇನು ಲಾಸ್ ಮಾಡಿಲ್ಲ, ಅಥವಾ CS ಆಕ್ಟ್ನಾಗ ಏನು ಲಾಸ್ ಆಗಿಲ್ಲ. 137 ಕೋಟಿ. ನಾರಾಯಣ ಸ್ವಾಮಿ, ಲೇಯರ್ ಸಿಂಗ್, ದಯವಿಟ್ಟು ಒಂದು ಕೆಲಸ ಮಾಡಿ, ರಾಜ್ಯದ ಹಿತದೃಷ್ಟಿಯಿಂದ KIDB ಹಿತದೃಷ್ಟಿಯಿಂದ ಇನ್ನೂ ತಗಡ ನಮ್ಮ ದುಡ್ಡು ವಾಪಸ್ ಬಂದಿಲ್ಲ. ಅವರು ಬರೀ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಓಡಿ ಹೋಗ್ಬಿಟ್ರು. ಜನ ಕಿತ್ತಾಗಿರ ಸರ್ಕಾರನ ಮಾಡಿ. ಲೇಯರ್ ಸಿಂಗ್ ಮತ್ತು ನಮ್ಮ ಲೇಯರ್ ಸಿಂಗ್ ಅವರು ಮತ್ತೆ ಬಹಳ ಕಾಂಟ್ಯಾಕ್ಟ್ಸ್ ಇದಾವೆ ಎಲ್ಲ, ಅವ್ರಿಗೂ ಪಕ್ಷದಲ್ಲಿ ಹೈಕಮಾಂಡ್ ಬಹಳ ಎಲ್ಲ ಜೋರಿದ್ದಾರೆ. ಅವರು ಸ್ವಲ್ಪ ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ, ಅವ್ರ ಮನವೊಲಿಕೆ ಮಾಡಿ, ಅವರು ಚಾಣಕ್ಯ ಯೂನಿವರ್ಸಿಟಿ ಅವ್ರಿಗೆ, ಸೆಸ್ನವ್ರಿಗೆ ನೀವು ಹಿಂಗೆ ಸರ್ಕಾರಕ್ಕೆ 137 ಕೋಟಿ ಲಾಸ್ ಮಾಡಿದಿರಿ. ಆ 37 ಕೋಟಿ ತುಂಬಸಕ್ಕೆ ಹಚ್ಚಿರಿ ನೀವು ಪ್ಲೀಸ್ ಲೇಯರ್ ಸಿಂಗ್. ಅದಕ್ಕೆ ನಮ್ಮ ಇವರು ಸಾಥ್ ಕೊಡ್ಲಿ, ನಾರಾಯಣ ಸ್ವಾಮಿ ಕೊಡ್ಸಿ ಪಾಪ, ದಯವಿಟ್ಟು ಕೊಡ್ಸಿದ್ರ. ನಮ್ಮ KIDBಗೆ ದುಡ್ಡು ಬೇಕಾಗಿದೆ. ಇದು ಇವರ ಇತಿಹಾಸ ಅಲ್ಲ. ಅಂದ್ರೆ ಒಂದೇ ಹೇಳ್ತೀನಿ, ಆಮೇಲಿನ ಪ್ರಶ್ನೆಗಳು ಕೇಳಿ. ಏನು ಆನ್ ಮೆರಿಟ್ ಆಸ್ ಪರ್ ಸ್ಟ್ರಿಕ್ಟ್ಲಿ ರೂಲ್ CA ಸೈಟ್ಸ್ನಲ್ಲಿ 6 ತಿಂಗಳು ನಾವು ಇದು ಮಾಡಿ ಪ್ರೊಸೆಸ್ ಮಾಡಿ ಸುಧಾರಣೆ ಮಾಡಿ ಎಲ್ಲ ಕಾನೂನು ಪ್ರಕಾರ ಇವತ್ತು ದಿವಸ ಯಾವುದಕ್ಕೆ ಅಲೋಕೇಟ್ ಮಾಡಬೇಕು ಅದು 1991 ಜಿಯೋ, ಅದನ್ನ ನಂತರ 23 ಆಸ್ ಪರ್ ಅದರಲ್ಲೂ ಇತ್ತು, ಈಗೂ ಇದೆ. ಆಮೇಲೆ ಲೀಸ್ 99 ಇಯರ್ಸ್ ಇದ್ದ, ನೀವೇ 10 ಇಯರ್ಸ್ 2 ಇಯರ್ಸ್ ಮಾಡಿದಿರಿ. ಅಲಾಟ್ಮೆಂಟ್ 1.5 ಟೈಮ್ಸ್ ಇದ್ದದ, 1 ಟೈಮ್ ನೀವೇ ಮಾಡಿದಿರಿ. ಎಲ್ಲವೂ ನೀವೇ ಮಾಡಿ ಆನ್ ಮೆರಿಟ್. ಅದನ್ನು ಕೂಡ ಅವ್ರಿಗೆ CA ಸೈಟ್ನಲ್ಲಿ ₹1 ಕನ್ಸೆಷನ್ ಇಲ್ಲದ ತಗೊಂಡಂತ ಸಿದ್ಧಾರ್ಥ ಎಜುಕೇಶನಲ್ ಟ್ರಸ್ಟ್ ಬಗ್ಗೆ ಸೊ ಆನ್ ಮೆರಿಟ್ ದಟ್ ರಾಹುಲ್ ಖರ್ಗೆ ಡಿಸರ್ವ್ಸ್ ಇಟ್. ಇವನ್ SC ಅಲ್ಲ, ಜನರಲ್ ಕ್ಯಾಟಗರಿಗೂ ಹಾಕಿದ್ರೆ ಬಹುಶಃ ಅವ್ರಿಗೆ he would have got a allocation probably on merit. ಏನು ನಾರಾಯಣ ಸ್ವಾಮಿ ಗತ್ಲೆ ಏನು 18 ವರ್ಷ ಶೆಡ್ ಮಾಡಕ್ಕೂ ಯೋಗ್ಯತೆ ಇಲ್ಲಾರ್ದು ಮನುಷ್ಯರಾರು. ಶೆಡ್ಡಿಗೂ ಯೋಗ್ಯತೆ ಇಲ್ಲ ಅವ್ಗೆ, ರೆಂಟ್ಗಂತೆ ಮತ್ತೆ 5,000 ಎಕರೆ 5,000 ಸ್ಕ್ವೇರ್ ಫೀಟು ರೆಂಟ್ ಅಂತೆ. ಮತ್ತೆ ಸೀಲ್ ಡೀಡ್ ಮಾಡ್ಕೊಡಿದ್ದು ಬರೀತಾರೆ. ಅದು ಇಲ್ಲಿಗಲ್ ಅಲ್ಲ, ಸೀಲ್ ಡೀಡ್ ಮಾಡ್ಕೊಡೋದು ಕೇಳೋದು. ಸೀಲ್ ಡೀಡ್ ಮಾಡ್ಕೊಡ್ತಾನದು ಬಂಡ್ತಾನೆ ಎಷ್ಟದು? ಇಸ್ ಇಟ್ ನಾಟ್ ಇಲ್ಲಿಗಲ್? ಇಷ್ಟೆಲ್ಲ ನೀವು ಮಾಡಿದಿರಿ, ಇನ್ನೂ ಭಾಳಷ್ಟಿದೆ, ಇನ್ನೂ ಭಾಳಷ್ಟು ಮಾಹಿತಿ ಇದೆ. ಇದು ಇವತ್ತು ಫಸ್ಟ್ ಫೇಸ್. ಯಾಕಂದ್ರೆ ನೀವು ಇದನ್ನು ಪ್ರಾರಂಭ ಮಾಡಿದಿರಿ, ಇದನ್ನು ಮುಕ್ತಾಯ ನಾನೇ ಮಾಡ್ತೀನಿ ಸಂಪೂರ್ಣವಾಗಿ. ಒನ್ಸ್ ಫಾರ್ ಆಲ್ ಕ್ಲೀನ್ ಅಪ್ ಮಾಡ್ತೀನಿ ಅದನ್ನು. ಸರ್, ಟಾರ್ಗೆಟ್ ನಾರಾಯಣ ಸ್ವಾಮಿ ಮಾಡ್ತಾ ಇರೋಂಗಿದೆ. ಏನಾದರೂ AICC ಅಧ್ಯಕ್ಷರ ನಿರ್ದೇಶನ ಇತ್ತು ಸರ್, ಏನಿದೆ ಅವ್ರದ್ದು ತೆಗೀರಿ ಅಂತ? ಯಾಕಂದ್ರೆ ನೇರವಾಗಿ ನೀವು ಯಾರು ಮಾತಾಡ್ತಾರೆ, ಯಾರು ಕೇಳ್ತಾರೆ ಎಲ್ಲಿ AICC ಅಧ್ಯಕ್ಷರ ಸೂಚನೆ ಏನಾದ್ರೂ ಇತ್ತು, ಅವ್ರದ್ದು ಏನಿತ್ತು ತೆಗೀರಿ ಅಂತ? ನೋಡಿ, ನಾರಾಯಣ ಸ್ವಾಮಿ ಅವರು ಟಾರ್ಗೆಟ್ ನಾರಾಯಣ ಸ್ವಾಮಿ ಅಲ್ಲ, ನಾರಾಯಣ ಸ್ವಾಮಿ ಇಸ್ ಟಾರ್ಗೆಟೆಡ್ AICC ಪ್ರೆಸಿಡೆಂಟ್ ಬೈ BJP. ಅವ್ರಿಗೆ ಬೇರೆಯವ್ರು ಸಿಕ್ಲಿಲ್ಲ, CT ರವಿಗೆ ಹಸ್ಲಿಲ್ಲ, ಅಶೋಕ್ಗೆ ಹಸ್ಲಿಲ್ಲ, ಯಾರಿಗೂ ಹಸ್ಲಿಲ್ಲ. ದಲಿತರ ನಚ್ಚಿನ ದಲಿತ ಅಥವಾ ವಿಜೇಂದ್ರಗೆ ಹಸ್ಲಿಲ್ಲ, ಲಿಂಗಾಯತರಿಗೆ ದಲಿತ ವರ್ಷ ದಲಿತ ಟಾರ್ಗೆಟ್ ಯಾರು ಮಾಡಿದ್ದು? ನಾರಾಯಣ ಸ್ವಾಮಿ. BJP ಅವರು ನಾರಾಯಣ ಸ್ವಾಮಿನ ಹಚ್ಚಿ ಖರ್ಗೆ ಅವ್ರು ಅಗೇನ್ಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾರಾಯಣ ಸ್ವಾಮಿದು ಇತಿಹಾಸ ಒಂದು ಸ್ವಲ್ಪ ಹೇಳ್ಬೇಕಲ್ಲ. ಆಮೇಲೆ ಒಂದು ಹೇಳ್ತೀನಿ, ಆಮೇಲೆ ಮೇಕಿಂಗ್ ಇಟ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು ಒಂದು ದಿನ ಅಥವಾ ಬಹುಶಃ ಅವ್ರಿಗೆ ಇದು ಅಲಾಟ್ಮೆಂಟ್ CA ಸೈಟ್ ಕರೆದಿದ್ದಾರೆ, ಅಲಾಟ್ಮೆಂಟು ಆ ವಿಷಯ ಅವ್ರಿಗೆ ಗೊತ್ತಿತ್ತು, 99% ಗೊತ್ತೂ ಇಲ್ಲ.
ಅವ್ರು ನನಗೆ ಒಂದು ದಿವಸ ಫೋನ್ ಮಾಡಿ ನಾವು ಸಿ ಎ ಸೈಟ್ಗೆ ಅಪ್ಲೈ ಮಾಡಿದ್ದೀವಿ, ಅಲಾಟ್ಮೆಂಟ್ ಮಾಡಿ, ಯಾವುದನ್ನು ಕೂಡ ಬೈ ಗಾಡ್ ಹಿ ಹ್ಯಾಸ್ ನಾಟ್ ಆಸ್ಡ್. ದಟ್ ಡಸ್ ನಾಟ್ ಟಾರ್ನಿಶ್ ಹಿಸ್ ಇಮೇಜ್. ಇಸ್ ಅ ಟಾಲ್ ಲೀಡರ್ ವಿಚ್ ಆರ್ ಆಲ್ ಪ್ರೌಡ್. ಒಬ್ಬರು ನಮ್ಮ ರಾಜ್ಯದವರು, ಒಬ್ಬ ನಾಯಕರು, ಆಲ್ದೋ ಈ ಬಿಲಾಂಗ್ಸ್ ದಲಿತ್ ನಾಯಕ, ಇವತ್ತು ಹಿ ಈಸ್ ಗಾನ್ ಟು ದ AICC ಪ್ರೆಸಿಡೆಂಟ್. 50 ವರ್ಷ ಸುದೀರ್ಘ ಅನುಭವ ಇದೆ ಅವ್ರಿಗೆ. ಅವ್ರಿಗೆ ಈ 5 ಎಕರೆ CA ಸೈಟ್ ಸಲುವಾಗಿ ಟಾರ್ನಿಶ್ ಮಾಡಕ್ಕೆ ಹೋಗ್ತೀರಿ? ಹಿ ಹಸ್ ನೆವರ್ ರಿಕ್ವೆಸ್ಟೆಡ್ ಆಲ್ಸೋ. ಲೆಟ್ ಮಿ ಕ್ಲಾರಿಫೈ ಕ್ರಿಸ್ಟಲ್ ಕ್ಯಾಟಗರಿಕಲಿ ಅಂಡ್ ಕ್ರಿಸ್ಟಲ್ ಕ್ಲಿಯರ್. ಒಬ್ಬೊಬ್ರು ಕೇಳ್ರಪ್ಪ, ಒಬ್ಬೊಬ್ರು ನಿಮ್ದು ಒಬ್ಬೊಬ್ರು ಒಂದೊಂದು ಕ್ವಶನ್. ಪ್ರಕರಣ ಪ್ರಸ್ತಾಪ ಮಾಡಿದ್ರಿ. ಒಂದು ರಾಷ್ಟ್ರೋತ್ತರ ಪರಿಷತ್ಗೆ ತೆಗೆದುಕೊಂಡು ಜಮೀನು ಇನ್ನೂ ಕೂಡ ಶುರು ಮಾಡಿಲ್ಲ ಅಲ್ಲಿ ಅಂತ, ಅದು ವಾಪಸ್ ತೆಗೆದುಕೊಡ್ತೀರಾ? ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಜಮೀನು ಕೂಡ ಅದನ್ನು ವಾಪಸ್ ತೆಗೆದುಕೊಡ್ತೀರಾ? ಚಾಣಕ್ಯ ವಿವಿಗೆ ಸಂಬಂಧಪಟ್ಟಂತೆ 137 ಕೋಟಿ ಲಾಸ್ ಆಗಿದೆ, ಸರ್ಕಾರ ಏನು ಕ್ರಮಕ್ಕೆ? ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ. ಏನು ಹೇಳಿ? ನೋಡಿ, ಈಗ ಒಂದು ನಿಮಿಷ ಹೇಳ್ತೀನಿ. ಓಕೆ, ಐ ಆಮ್ ಟೆಲಿಂಗ್ ಯು. ಓಕೆ ಡೆಡ್. ಈಗ ಓಕೆ, ಕಾಂಕ್ರೀಟ್ ಆಗಿ, ಈಗ ಕಾಂಕ್ರೀಟ್ ಆಗಿ ಹೇಳ್ತೀನಿ ನಿಮಗೆ. ಓಕೆ, ನೀವು ಕೇಳಿದ್ರೆ ಉತ್ತರ ಕೊಡ್ತಿಲ್ಲ. ಟೈಮು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ನಾನು. ನಿಮ್ಗೆ ಮತ್ತೆ ಅದಕ್ಕೆ ಅದನ್ನು ಕೇಳಿ. ನಾರಾಯಣ್ ನಾವೆಲ್ಲ ಅಡ್ಮಿನಿಸ್ಟ್ರೇಷನ್ ನಮ್ಮದು ಬಿಡಿ, ನಮ್ಮೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾರಾಯಣ ಸ್ವಾಮಿ ವಿಚಾರದಲ್ಲಿ ಕೋರ್ಟ್ ಆದೇಶ ಮಾಡಿತ್ತು, ವೈಲೇಷನ್ ಮಾಡಿದಬೇಕು. ಕೋರ್ಟ್ ಆರ್ಡರ್ ಪ್ರಕಾರ ನಾವು 6 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಹಿ ಈಸ್ ಅಪ್ಲೈಡ್ ಫಾರ್ ಸೇಲ್ ಡೀಡ್. ಸೇಲ್ ಡೀಡ್ ಮಾಡಿದಾಗ ಮಾಡ್ಕೊಡ್ಬೇಕಂದ್ರೆ 51% ಭೂ ಉಪಯೋಗ ಆಗಿರಬೇಕು, ಲ್ಯಾಂಡ್ ಯೂಸ್ ಆಗಿರಬೇಕು, ಅದು ರನ್ನಿಂಗ್ ಕಂಡೀಷನ್ ಆಗಿರಬೇಕು. ಇವರು ಒಂದೇದು 51% ಯೂಸ್ ಮಾಡಿಲ್ಲ. 40,000 ಕೊಟ್ಟು ಬರಲಿ, ಒಂದು 5,000 ಸ್ಕ್ವೇರ್ ಫೀಟು ಶೆಡ್ ಕಟ್ಟಿದ್ದಾರೆ. ಬೃಂದಾವನ ಟೆಕ್ನಾಲಜೀಸ್, ದೆನ್ ಯಾವುದದು ಗಾರ್ಮೆಂಟು ಟು ಶೆಡ್ಡು ಯಾವುದೂ ಇಲ್ಲ. 5,000 ಸ್ಕ್ವೇರ್ ಫೀಟ್ ಕಟ್ಟಿದ್ದಾರೆ. 5,000 ಕೊಟ್ಮೇಲೆ ರನ್ನಿಂಗ್ ಕಂಡೀಷನ್ ಅವರೇ ಹಾಕ್ಯಾರ ಬೋರ್ಡ್. ರನ್ನಿಂಗ್ ಕಂಡೀಷನ್ ಅಂದರೆ 51,000 ಸ್ಕ್ವೇರ್ ಫೀಟ್ ಕಟ್ಟಿ ಅದು ಚಾಲ್ತಿ ಇತ್ತಂದ್ರೆ ಗೋಡೌನ್ ಚಾಲ್ತಿ ಇದ್ದಾಗ ಸೇಲ್ ಡೀಡ್ ಮಾಡ್ಕೊಡಕ್ಕೆ ಬರ್ತದೆ. ರನ್ನಿಂಗ್ ಕಂಡೀಷನ್ ಅಂತ ಅದಕ್ಕೆ ಅದು ಯಾವುದೂ ಇಲ್ಲ. ಹೀಗಾಗಿ ಅವ್ರಿಗೇನು ನಾವು ಸೇಲ್ ಡೀಡ್ ಮಾಡೋ ಪ್ರಶ್ನೆ ಬರೋದಲ್ಲ. ಅವ್ರಿಗೆ ನಮ್ಮ ನಿಯಮ ಪ್ರಕಾರ ಅದನ್ನು ಮತ್ತೆ ನಾವು ರೀಡೀಮ್ ಮಾಡ್ತೀವಿ. ಆ ರೀಡೀಮ್ ಮಾಡಿ ಅದನ್ನು ಬೇರೆಯವ್ರಿಗೆ SC/ST ಪಾಪ ಯಾರು ಇದು ಬರ್ತಾರೆ, ಅದು SC/STಗೆ ಒಂದು ದಿವಸ ನಾವು ಮುಂದೆ ಯಾರು ಕೊಡ್ತಾರೆ ಅವ್ರಿಗೆ ಕೊಡ್ತೀವಿ. 18 ವರ್ಷ ಇವರು ಏನೂ ಮಾಡಿಲ್ಲ. ಜಸ್ಟ್ ಹಿ ಹಸ್ ಟೇಕನ್ ಶೆಲ್ಟರ್ ಬೈ ಹೈಕೋರ್ಟ್ ಆರ್ಡರ್. ಆ್ಯಂಡ್ ಹೈಕೋರ್ಟ್ ಆರ್ಡರ್ಗೆ ನಾನು ಕಮೆಂಟ್ ಮಾಡೋದಲ್ಲ. ಆಲ್ ಡ್ಯೂ ರೆಸ್ಪೆಕ್ಟ್, ಅವರು ಹೈಕೋರ್ಟ್ ಆದೇಶ ಪ್ರಕಾರ ನಾವು 6 ತಿಂಗಳು ಟೈಮ್ ಕೊಟ್ಟಿದ್ವಿ. ಅದು ಮುಗಿದೋಗಿ 6 ತಿಂಗಳು ಮುಗಿದೋಗಿದಲ್ಲ, ಮುಗಿದೋಗಿದೆ. ಏನೂ ಮಾಡಿಲ್ಲ. ನಾವು ವಾಪಸ್ ಪಡ್ಕೋತೀವಿ. ನಾವು ಕಾಂಕ್ರೀಟಾಗಿ ಹೇಳ್ತಾ ಇದ್ದೀನಿ, ಕ್ಯಾಟಗರಿಕಲ್ ಹೇಳ್ತೀನಿ, ನಾವು ವಾಪಸ್ ತೆಗೆದುಕೊಳ್ತೀವಿ. ಸೆಕೆಂಡು, ಆಸ್ ರಿಗಾರ್ಡಿಂಗ್ ಮುರುಗೇಶ್ ನಿರಾಣಿ, ಒಂದು ಸೈಟ್ನಲ್ಲಿ ಹತ್ರ ಅವರು ಪ್ರೊಸೀಜರ್ ಎಲ್ಲದೂ ಆಗಿದೆ. ಕ್ಯಾಂಡಲ್ ಆಮೇಲೆ ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ MRN ಶುಗರ್ಸ್ನಲ್ಲಿ. ಎರಡನೇದು ತೇಜಸ್ ಇಂಟರ್ನ್ಯಾಷನಲ್ಗೆ ಅವರು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಸ್ಕೂಲ್ ನಡೆಸ್ತಾ ಇದ್ದಾರೆ. ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಯಾಕಂದ್ರೆ ನಾನು ಪಕ್ಕದ ಜಿಲ್ಲೆಯವನೇ. ಸೊ ಹೀಗಾಗಿ ನಾನು ಹೇಳಿದೆ ಅವರೇ ಮಂತ್ರಿ ಆಗಿ ಅವ್ರು ಇದು ಮಾಡಿದ್ರು ಅಂತ ನಾನು ಹೇಳಿದ್ದೀನಿ ಅಂತ ಸರ್. ಕೇಳಿ ಸಿ, ನಾವು ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಈಗ ಇದು ಆದ್ಮೇಲೆ ನಿನ್ನೆನೇ ಇದನ್ನೆಲ್ಲ ತಗೊಂಡಿದ್ದೀನಿ ನಾನು. ವಿಲ್ ಎಕ್ಸಾಮಿನ್ ದಟ್ ಲೀಗಲ್ ನಾವು ಒಪಿನಿಯನ್ ತಗೋದು. ಅದನ್ನ ವಿಲ್ ಎಕ್ಸಾಮಿನ್, ಅದನ್ನ ಅದಕ್ಕೆ ನಾವು ವಿಲ್ ಎಕ್ಸಾಮಿನ್ ದಿಸ್ ಒನ್. ಪರ್ಸನ್ ಬಂದರೆ ಅದನ್ನ ಗವರ್ನರ್ಗೂ ಕೂಡ ನಾವು ಸ್ಯಾಂಕ್ಷನ್ಗೂ ಕೂಡ ಕೇಳ್ತೀವಿ. ನೋಡ್ಬಾರ್ದು ಬರಲಿ, ಅದು ಪರ್ಸನ್ ಬರಲಿ ಕೇಳ್ತೀವಿ. ಲೀಗಲ್ ಅದನ್ನ ಪ್ರಸಂಗ ಬಂದರೆ ಲೀಗಲ್ ಒಪಿನಿಯನ್ ತಗೋ. ಸುಮ್ಮನೆ ನಾನು ವೇಗಾಗಿ ಏನು ನೋಡಂಗಿಲ್ಲ. ಆಸ್ ಫಾರ್ ಆಸ್ ಚಾಣಕ್ಯ ಯೂನಿವರ್ಸಿಟಿ ಇಸ್ ಕನ್ಸರ್ನ್ಡ್, ಆಮೇಲೆ ಇವ್ರದ್ದು ಇನ್ನೊಂದೇನು ಇದು ರಾಷ್ಟ್ರೋತ್ಥಾನ, ಅವ್ರಿಗೆ ಅದು ಡ್ಯೂ ಎಲ್ಲಕ್ಕೂ ಒಂದು ಪ್ರೊಸೆಸ್ ಇದೆ. ಅವ್ರಿಗೆ ಎಕ್ಸ್ಟೆನ್ಷನ್ ಲೀಸ್ ಪೀರಿಯಡ್ ಆಗಿದ್ರೆ ನಾವು ವಿ ಕೆನಾಟ್ ಕ್ಯಾನ್ಸಲ್. ಅದು ಮುಗಿಬೇಕು ಅದನ್ನ ಎಕ್ಸ್ಟೆನ್ಷನ್ ಪೀರಿಯಡ್. ಅವ್ರಿಗೇನು ಎಕ್ಸ್ಟೆನ್ಷನ್ ಪೀರಿಯಡ್ ಯಾವಾಗ ಮುಗಿತಾರೆ ಅದು ಮಹೇಶ್? ಎಕ್ಸ್ಟೆನ್ಷನ್ ಪೀರಿಯಡ್ ರಾಷ್ಟ್ರೋತ್ಥಾನ ಅದು ಎಷ್ಟು ವರ್ಷ ಎಕ್ಸ್ಟೆನ್ಷನ್ ಪೀರಿಯಡ್ ಎಲ್ಲಿವರೆಗೆ ಇದೆ ನೋಡ್ಕೊಳ್ಳಿ. 2 ಎಲ್ಲಿ ಯಾವಾಗ ಮುಗಿತದೆ ಅದು? 26ಗೆ ಮುಗಿತದೆ. 6ಗೆ ಮುಗಿತದೆ. ಮುಗಿದ ಮೇಲೆ ಅಲ್ಲಿವರೆಗೆ ಅವ್ರು ಮಾಡಲಿಲ್ಲ ಅಂದ್ರೆ ಅದು ಯಾವುದೋ ಕಮರ್ಷಿಯಲ್ ಕಾಂಪ್ಲೆಕ್ಸ್, ರಾಷ್ಟ್ರೋತ್ಥಾನ ದೇಶಭಕ್ತಿ ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅದೇನಾದ್ರು ಮಾಡಿದಿದ್ರೆ ಅದನ್ನು ನಿಶ್ಚಿತವಾಗಿ ನಿರ್ಭೀಡೆಯಾಗಿ ಅದನ್ನು ಭಯವಾಗಿ ಅವ್ರನ್ನ ವಾಪಸ್ ತಗೋತಾರೆ. ನನಗೇನು ಮಾಡಿದ್ರು ಅವ್ರು ಕೂಡ ತೊಗೊಂಡು
Sir. Yes, as far as otherwise they'll go to the court. Next. ಚಾಣಕ್ಯ ವಿವಿಧ ಎಷ್ಟಾಗಿದೆ ಸರ್? ಚಾಣಕ್ಯ ಯೂನಿವರ್ಸಿಟಿದು 116 ಎಕರೆ, 116 acres in Aeros High-Tech Defense and Aerospace Park. ಸರ್, ಚಾಣಕ್ಯ ಯೂನಿವರ್ಸಿಟಿ ಆರಂಭವಾಗಿದೆ ಅವಾಗ, ಏನ್ರಿ ಶುರುವಾಗಿದೆ ಅವಾಗ, ಸ್ಥಾಪನೆ ಆಗಿದೆ. ಅದು ಡೀಟೇಲ್ಸ್ ಚಾಣಕ್ಯದ್ದು ಅಸ್ತಿತ್ವಕ್ಕೆ ಬಂದಿದೆ ಅವಾಗ. ನಾವು ಯಾವಾಗ ಇಲ್ಲಿ ನಮಗೆ ಮೋಸ್ಟ್ಲಿ ಅದು ಅವಾಗೆ ನನಗೆ ಗೊತ್ತಿಲ್ಲಪ್ಪ ಅವ್ರದ್ದು ಇತಿಹಾಸ. ಅವ್ರು ನಮಗೆ ಸೆಂಟರ್ ಆಫ್ ಎಜುಕೇಶನ್ ವಾಸ್ ಎಸ್ಟಾಬ್ಲಿಷ್ ಇನ್ 2006 ಅಂತ ಹಾಕ್ತಾರೆ. ಸೆಸ್ ಚಾಣಕ್ಯ ಅಲ್ಲ. ಪ್ರಶ್ನೆ ಕೇಳಿ ಉತ್ತರ ಕೊಡ್ಲಿ ಪ್ಲೀಸ್, ಲೆಟ್ ಮಿ ಗಿವ್. ಒಂದು ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅವ್ರ ಪ್ರಶ್ನೆ ಕೇಳ್ತಾ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ. ಇಲ್ಲಿ ನಮಗೆ ಬರ್ತಿದ್ದ ಪ್ರಕಾರ ಕ್ಯಾಬಿನೆಟ್ ಡಿಸಿಷನ್, ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ಯಾಬಿನೆಟ್ ಡಿಸಿಷನ್. ಪ್ರಿಯಾಂಬಲ್ ನಲ್ಲಿ ಏನಿದೆ, Center for Educational and Social Studies (CES) was established in 2006 and registered as a trust until July 2018. And it is a registered society that has been working with Indian education system from inception. It is a non-profit private organization. ಅವ್ರದ್ದೇನೇನು ಇದು ಎಲ್ಲ ಇದಾವೆ ಏನ್ರಿ. ಈಗ ಪ್ರಶ್ನೆ ಇಷ್ಟೇ ಇರೋದು, ಈ ಚಾಣಕ್ಯ ಇದರಲ್ಲಿ ಏನ್ ಮಾಡ್ತೀರಾ ಅಂತ ನೀವು ಕೇಳ್ತಾ ಇದ್ರಿ. ರೈಟ್. ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ಇವತ್ತು ದಿವಸ ಸರ್ಕಾರ ಕ್ಯಾಬಿನೆಟ್ ನಿರ್ಣಯ ತಗೊಂಡಿದೆ. ಗೌರ್ಮೆಂಟ್ ಅವ್ರಿಗೆ 116 ಎಕರೆ ಕೊಟ್ಟು ಅದರ ವ್ಯಾಲ್ಯೂ 187 ಕೋಟಿ ಆಗ್ತಾ ಇತ್ತು. 116 ಎಕರೆಗೆ ಇವತ್ತು ಅಲ್ಲಿ ಅಲಾಟ್ಮೆಂಟ್ ರೇಟ್ ವಾಸ್ ಪ್ರಕಾರ 187 ಕೋಟಿ ರೂಪಾಯಿ ಆಗ್ತಿತ್ತು. ಅದರ ಬದಲಾಗಿ ಬಿಜೆಪಿ ಸರ್ಕಾರದ ಕೇವಲ 50 ಕೋಟಿ, 187 ಕೋಟಿ ಬದಲಿ 50 ಕೋಟಿ ನಿಗದಿಪಡಿಸಿದ್ರು. ಅಂದ್ರೆ ಪರ್ ಏಕರ್ ಅಷ್ಟು ಕಡಿಮೆ ಮಾಡಿ 137 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದಾರ. ಆದರೆ ದಿಸ್ ಇಸ್ ದ ಕ್ಯಾಬಿನೆಟ್ ಡಿಸಿಷನ್. ವಿ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲೀಗಾಲಿಟಿ ಆಫ್ ಅ ಕ್ಯಾಬಿನೆಟ್ ಡಿಸಿಷನ್. ಬಟ್ ಕ್ಯಾಬಿನೆಟ್ ನಮ್ಮಲ್ಲಿ ಏನಾಗ್ತದೆ, ಯಾವಾಗ ನಾವು ಪರ್ಟಿಕ್ಯುಲರ್ಲಿ ಈಗ ಒಂದು ಇಂಡಸ್ಟ್ರಿ ಬರ್ತದೆ, ಲೈಕ್ ಫಾಕ್ಸ್ಕಾನ್ ಈಗ ಬಂದಿದೆ. ಈ ಫಾಕ್ಸ್ಕಾನ್ಗೆ ಅವರು ಇನ್ಸೆಂಟಿವ್ಸ್ ಕೇಳ್ತಾರೆ, ಲ್ಯಾಂಡ್ನಲ್ಲಿ ರಿಬೇಟ್ ಕೇಳ್ತಾರೆ, ಇದು ಮಾಡ್ತಾರೆ. ಆವಾಗ ನಮ್ಮದು ಒಂದು ಬಿಯಾಂಡ್ ಪಾಲಿಸಿಗಿಂತ ಜಾಸ್ತಿ ನಾವು ಏನು ಅಬೌವ್ 500 crores ಇನ್ವೆಸ್ಟ್ಮೆಂಟ್ ಏನಿರ್ತವೆ, ಬಿಯಾಂಡ್ ಪಾಲಿಸಿ ನಾವು ಇನ್ಸೆಂಟಿವ್ಸ್ ಕೊಡಬೇಕಾಗಿದ್ರೆ ಲ್ಯಾಂಡ್ ಕನ್ಸರ್ನ್ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಫಾರ್ ಇನ್ಸೆಂಟಿವ್ಸ್ ಅಂಡರ್ ಹೆಡೆಡ್ ಬೈ ದ ಚೇರ್ಮನ್ ಚೀಫ್ ಮಿನಿಸ್ಟರ್. ಅಲ್ಲಿ ನಾವು ಹೋಗಿ ಈಗ ಫಾಕ್ಸ್ಕಾನು ಈಗ ಇಷ್ಟು ಇನ್ವೆಸ್ಟ್ಮೆಂಟ್ ಬರ್ತದೆ, ಇದೆಲ್ಲ ಕಂಪನಿ ಇತಿಹಾಸ ಎಲ್ಲರೂ ಹೇಳಿ ಅವ್ರಿಗೆ ಈ ಲ್ಯಾಂಡ್ ರೇಟ್ನಲ್ಲಿ ಇಷ್ಟು ಕನ್ಸೆಷನ್ ಕೇಳಿದ್ದಾರೆ, ಕೊಟ್ಟಿದ್ದೀವಿ, ಅಲ್ಲಿನೂ ಕೂಡ ಕನ್ಸೆಷನ್ ಕೊಟ್ಟಿದ್ವಿ ನನಗೆ ಫಾಕ್ಸ್ಕಾನ್ಗೆ. ಇಷ್ಟು ರೇಟ್ ಇದೆ, ಇಷ್ಟು ನಮ್ದಿದೆ ಅಂತ ಹೇಳಿದ್ಮೇಲೆ ಆ ಇನ್ಸೆಂಟಿವ್ಸ್ ಏನು ಅದು ಕೊಟ್ಟಿರ್ತಾವಲ್ಲ, ಇನ್ಸೆಂಟಿವ್ ಪಾರ್ಟ್ ಗೌರ್ಮೆಂಟ್ ವಿಲ್ ರೀಇಂಬರ್ಸ್ ಟು KDB. ದಿಸ್ ಇಸ್ ದ ಪ್ರೊಸೀಜರ್. ಇಲ್ಲಿ ಅದು ಯಾವುದೂ ಆಗಲಿಲ್ಲ. ಸುಮ್ಮನೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಹೊರೆ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೈ ತಕೊಂಡು ಹೋಗ್ಬಿಟ್ರು. ಈಗ ಇದನ್ನು ಏನ್ ಮಾಡಬೇಕು ಅನ್ನೋದು ನಾವು ಈಗ ಕ್ವಶನ್ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ವಿ ಹ್ಯಾವ್ ಟು ಟೇಕ್ ಅ ಲೀಗಲ್ ಒಪಿನಿಯನ್ ಆನ್ ದಿಸ್. ಲೀಗಲ್ ಒಪಿನಿಯನ್ ತೆಗೆದುಕೋತೀವಿ ಏನ್ರಿ, ಬಿಕಾಸ್ ಕ್ಯಾಬಿನೆಟ್ ಇಸ್ ಸುಪ್ರೀಂ ಆಫ್ ದಿಸ್ ಒನ್. ಅಗೇನ್ಸ್ಟ್ ಫೈನಾನ್ಸ್ ಇದು ಅವ್ರು ಮಾಡಿರ್ಬೋದು. ಆಮೇಲೆ ಅದನ್ನ ಅಮೌಂಟನ್ನು ನಮ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಏನು ಮಾಡಬೇಕು ಅನ್ನೋದನ್ನ ವಿ ವಿಲ್ ಟೇಕ್ ಅ ಲೀಗಲ್ ಒಪಿನಿಯನ್ ಆನ್ ದಿಸ್. ನಾ ಇಷ್ಟೇ ಹೇಳಬಲ್ಲೆ, ಈಗ ನಾನು ಸುಮ್ಮನೆ ಸುಳ್ಳು ಹೇಳಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಟೇಕ್ ಅ ಲೀಗಲ್ ಆಕ್ಷನ್ ಆನ್ ದಿಸ್. ಇದಾಗಿದ್ದಂಥದ್ದು. ಮತ್ತು ಅವ್ರಿಗೂ ಕೂಡ ಅವ್ರ ಮ್ಯಾಗ ಒಂದು ಅಲಿಗೇಷನ್ ಕೂಡ ಇತ್ತು, ಅದನ್ನೂ ಹೇಳ್ತೀನಿ. ಏನಂದ್ರೆ ಇಷ್ಟು ಎಕರೆ ಬೇಕಾಗಿತ್ತ ಅವ್ರಿಗೆ ಅಂತ. ಐ ಆಮ್ ಆ್ಯಡಿಂಗ್ ಅಪ್. ನಿಮಗೆ ಜಾಸ್ತಿ ಕೊಡ್ತಾ ಇದ್ದೀನಿ ನಾನು, ನೀವು ಕೇಳಿದ್ಕಿಂತ ಜಾಸ್ತಿ ನಾನೇ ನಿಮ್ಮ ಜಾಗದಾಗ ಕೂತ್ರೆ ನಾನು ಕೇಳ್ತಿದ್ದಲ್ಲ. ಹಂಗೆ ಅವ್ರಿಗೆ 118 ಎಕರೆ 16 ಎಕರೆ ಬೇಕಿತ್ತ ಅವ್ರಿಗೆ, ಅಷ್ಟೇ ಲ್ಯಾಂಡ್ ಕೊಟ್ಟರು ಅಂತ ಕೊಟ್ಟರು ಅಂತ. ಅದನ್ನೂ ಕೂಡ ನಾವು ಅದನ್ನ ಒಂದು ಅಸೆಸ್ಮೆಂಟ್ ಮಾಡಕ್ ಹಚ್ಚಿದೀವಿ. ಆದರೆ ನಮಗೆ ಇವತ್ತು ದಿವಸ ಏನಿದೆ ಅಂದರೆ ಅವ್ರದ್ದು ಟರ್ಮ್ ಆಫ್ ಚಾಣಕ್ಯ ಯೂನಿವರ್ಸಿಟಿ ಅವ್ರದ್ದು ಏನು ಲೀಸ್ ಪೀರಿಯಡ್ ಯಾವಾಗ ಮುಗೀತದೆ? 2025 ಜೂನ್ 2025. 2025 ಜೂನ್ ಒಳಗಾಗಿ ಅವರು ಅವತ್ತು 51% ಆಫ್ ದಟ್ 116 acres ಅವ್ರು ಯುಟಿಲೈಸ್ ಮಾಡದಿದ್ರೆ ಮತ್ತು ಅದು ರನ್ನಿಂಗ್ ಕಂಡೀಷನ್ ಆಗಿ ಇರ್ದಿದ್ರೆ ಅದು ಯುಟಿಲೈಸ್ ಮಾಡಿ ಅದು ಶುಡ್ ಹ್ಯಾವ್ ಬೀನ್ ಫಂಕ್ಷನಿಂಗ್. ರನ್ನಿಂಗ್ ಕಂಡೀಷನ್ ಬರಂಗಿಲ್ಲ, ಇದು ಫ್ಯಾಕ್ಟ್ರಿ ಅಲ್ಲ, ಅದು ಫಂಕ್ಷನಿಂಗ್ ಇದ್ರೆ 100% ದಟ್ ಎಕ್ಸೆಸ್ ಲ್ಯಾಂಡ್ ವಿಲ್ ಬಿ ಟೇಕನ್ ಬ್ಯಾಕ್.
ಇಷ್ಟು ಮಾತ್ರ ಇವತ್ತು ಹೇಳಿದ್ದೀನಿ. ಇನ್ನೂ ಬಹಳಷ್ಟು ವಿಷಯಗಳಿದಾವೆ. ಆ ವಿಷಯಗಳೆಲ್ಲನೂ ನಾನು ಒಂದ್ ಪ್ರಶ್ನೆ, ಯಾಕೆಂದ್ರೆ ಕೆಲವು ನಾರಾಯಣ ಸ್ವಾಮಿ ಮತ್ತೆ ಮುರುಗೇಶ್ ನಿರಾಣಿದ ಇಷ್ಟೊಂದು ಲೋಫೋರ್ಸ್ ಇದ್ರು ಕೂಡ ಇಷ್ಟ ದಿನ ಮಾತನಾಡದೆ ಅಂತವ್ರು ಈಗ ಸರ್ಕಾರ ಮಾತಾಡ್ತಾ ಇದೆ ಅಂದ್ರೆ ನೀವು ನಮ್ಮದೆತ್ತಿದ್ರೆ ನಾವು ನಿಮ್ದೆತ್ತೀವಿ ಏನೋ. ನಾನು ಹೇಳಿದ್ನಲ್ಲ ಈಗ ನಾನು ಎತ್ತೋ ಪ್ರಶ್ನೆ ಅಂತೆಲ್ಲ ಅಲ್ಲ. ಈಗ ಇವ್ರು ಮಾಡಿದಾಗ ನಾನು ಫಸ್ಟ್ ಏನು ಹೇಳಿದ್ದೀನಿ, ಫಸ್ಟ್ ನಾವು ಯಾವುದೂ ವಯೋಲೇಷನ್ ಮಾಡಿಲ್ಲ. ಐ ಗಿವನ್ ದಿಸ್ ನೋ ಟೋಟ್ಲಿ. ಇಲ್ಲಿ ಕೇಳ್ರಿ, ಇಲ್ಲಿ ಜಿಯೋ CS ಸೈಟ್ಸ್ಗೆ ನಾವು ಯಾವ ರೀತಿ ಇದು ಮಾಡಿದ್ರೆ ಅದನ್ನ ಹೇಳಿದ್ದೀನಿ, ಮೆರಿಟ್ಸು ಫಾರ್ ಯು ಕೈಂಡ್ ಇನ್ಫಾರ್ಮೇಶನ್. ನೀವು ನಮ್ದು ಎತ್ತೀರಿ, ನಾವು ನಿಮ್ದು ಎತ್ತೀವಿ. ಈ ಬ್ಲ್ಯಾಕ್ ಮೇಲ್ ದಂಧ ಅಲ್ಲ ಇದು, ಏನ್ರಿ? ಐ ಆಮ್ ಟಾಕಿಂಗ್ ಅಬೌಟ್ ಈ ಬ್ಲ್ಯಾಕ್ ಮೇಲ್ ದಂಧ ಅಲ್ಲ ಇದು. ಇಲ್ಲಿ ಏನು ಹೇಳಿದ್ದೀನಿ, ಎಲ್ಲ ನಾವು ಏನು CS ಸೈಟಲ್ಲಿ ಪ್ರೊಸೀಜರು, ಇವ್ರೇನು ಅಲಿಗೇಷನ್ಸ್ ಮಾಡಿದ್ರು, ಗೌರ್ನರ್ಗೆ ಹೋಗಿ ಕೊಟ್ಟಿದ್ರು, ಪೇಪರ್ನ ಬಂದಿದೆ, ಲೇಯರ್ ಸಿಂಗು ಅದು ಮಾಡಿದ್ದಕ್ಕೆ ನಾನು ಅದಕ್ಕೆಲ್ಲಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಯಾವಾಗ CS ಸೈಟ್ಸ್ ರೂಲ್ಸ್ ಏನಿತ್ತು, ಏನೇನಾಯಿತು, ಎಲ್ಲ ಇತಿಹಾಸವನ್ನ ಕೇವಲ ಬಾಯಿ ಮಾತಿದ್ದ ಅಲ್ಲ, ಅವೆಲ್ಲ ವಿತ್ ಆಲ್ ದೋಸ್ ಅನೆಕ್ಷರ್ಸ್ ನೆಸೆಸರಿ ಡಾಕ್ಯುಮೆಂಟ್ಸ್ ಎಲ್ಲವೂ ಆಗಿದ್ದು ಅವ್ರ ಪೀರಿಯಡ್ನಾಗೆ. 1.5 time to 1 time, 99 years to 10 years and 2 years ಬರ್ಬೇಕು ಅನ್ನೋದು. 2014ಗೆ 16 ಬರೇ ತರಾತುರಿಯಲ್ಲಿ ಮಾಡಿದ್ದೀವಿ, ನಥಿಂಗ್ ಲಾಸ್ ಆಗಿದೆ, ನಥಿಂಗ್. ಆಮೇಲೆ ಮೆರಿಟ್ ಬ್ಯಾಕ್ ಕೊಟ್ಟಿಲ್ಲ, 77 ಜನ ಬಂದಿದ್ದಾರೆ. ನಾವು ಅವ್ರನ್ನೆಲ್ಲರೂ ಬಿಟ್ಟು ನಾವು ಖರ್ಗೆ ಅವ್ರ ಮಗನ್ ಪ್ಲೀಸ್ ಮಾಡಿದೀವಿ ಅಂತ ಹೇಳಿ ರಾಹುಲ್ ಖರ್ಗೆ. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಬೇಸ್ಲೆಸ್ ಅಲಿಗೇಷನ್ಸು, ಮಿಸ್ಯೂಸು, ಪರ್ಪಸ್ಲಿ ಟು ಟಾರ್ನಿಶ್ ಖರ್ಗೆಸ್ ಇಮೇಜ್ ಮಾಡಿದಾರಲ್ಲ, ಅದೆಲ್ಲವನ್ನು ಕೂಡ ಇವತ್ತು ನಾನು ಕೊಟ್ಟಿದ್ದೀನಿ. ಅಥವಾ ಅಷ್ಟೇ ಅಲ್ಲ, CS ಸೈಟ್ ಬಗ್ಗೆನೂ ಕೂಡ ಹಿಂದೆ ಯಾರೋ ಒಬ್ರು ಹೋಗಿ ಗವರ್ನರ್ ಕೊಟ್ಟಿದ್ರು, ನನ್ನ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿ. ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ, ಅದಕ್ಕೆ ಹೇಳಿದ್ದೀನಿ ನಾನು. ಆಮೇಲೆ ಇನ್ ದ ಬಾರ್ಗೇನ್ ನಾವು ಇದನ್ನ ಮಾಡುವಾಗ ಈಗೆಲ್ಲವೂ ಕೂಡ ಇದೆಲ್ಲ ಹೊರ ಬರ್ತಾ ಇದೆ, ಇದೆಲ್ಲ ಹೊರ ಬರ್ತಾ ಇದೆ. ಚಾಣಕ್ಯದೇನ ಮುಚ್ಚಿದ್ದು ಮೊದಲು ಇತ್ತ, ರಾಷ್ಟ್ರೋತ್ತಂದ ಅನ್ನೋದು ಇತ್ತ, ಮುರುಗೇಶ್ ನಾರಾಯಣದು ಎಲ್ಲರಿಗೂ ಗೊತ್ತೇ ಇತ್ತ. ಏನು ಹೊಸದ ಇದೆ ಇಲ್ಲಿ, ಇದು ಹೊಸದಿನ ತರ್ತೀವಿ, ನಾವು ತಂದಿಲ್ಲ ಅದನ್ನ. ಅದು ಅವ್ರು ತೆಗೀರಿ, ನಾವು ತೆಗಿತೀವಲ್ಲ. ಓಕೆ, ಟೋಟಲಿ ಈ ಬುದ್ಧ ಸಿದ್ಧಾರ್ಥ ಟ್ರಸ್ಟ್ ಅಂದ್ರೆ ಉಳಿದ ಎಲ್ಲವೂ ಸೇರಿ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಆರೋಪ ಮಾಡಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು. ಅವರಿಗೆ ಲೀಗಲ್ ನೋಟಿಸ್ ಕೊಡ್ತೀರಾ? ಮತ್ತೆ ನಿಮ್ಮಲ್ಲಿ ಯಾರು ಸರ್ ಪುಣ್ಯಾತ್ಮ ಮಹೇಶ್ ಅನ್ನೋರು ಬ್ರೋಕರ್ಗಳ ಜೊತೆ ಅಧಿಕಾರಿ, ಬ್ರೋಕರ್ ಸೇರ್ಕೊಂಡು ಈ ತರ KDB ಜಮೀನನ್ನ ಪರಭಾರೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕೂಡ ಆರೋಪ ಮಾಡಿದ್ದಾರೆ. ವಿಶ್ ಮಹೇಶ್ ಸರ್? ಮಹೇಶ್ ಇಸ್ ಒನ್ ಇಸ್ ದ CEO ಆಫ್ KDB ಏನ್ರಿ. ಈಗ ನೀವು ಮಾತನಾಡ್ತಿರೋದು ಸುಮ್ಮನೆ ಒಂದು ಅಲಿಗೇಷನ್ಸ್. ಎನಿ ಅಲಿಗೇಷನ್ಸ್ ಅಗೇನ್ಸ್ಟ್ ಯು, ಐ ಆಮ್ ದ ಮಿನಿಸ್ಟರ್, ಐ ಆಮ್ ದ ಗೌರ್ಮೆಂಟ್. ಇಫ್ ದೆರ್ ಆರ್ ಎನಿ ಕಾಂಕ್ರೀಟ್ ಅಲಿಗೇಷನ್ಸ್ with proof, if somebody gives it to me, will constitute a committee. A certain ಅದೇನೋ ಸತ್ಯ ಇದೆ, ಸುಳ್ಳು ಇದೆ, ಕಾನೂನು ಪಕ್ಕ ಇದೆ, ಕಾನೂನು ಬಾಹಿರ ಇದೆ ಅಂತೇಳಿ ಅವ್ರ ಮೇಲೆ ನಾವು ನಿಶ್ಚಿತವಾಗಿ ಆ್ಯಕ್ಷನ್ ತಗೋತೀವಿ. ಈಗ ಡೋಂಟ್ ಟ್ರೈ ಟು ಡಿವಿಯೇಟ್ ಫ್ರಮ್ ದ್ಯಾಟ್. ಈಗ ಹೇಳೋದಷ್ಟೇ. ಎರಡನೇ ದಿನದ ಏನು ಕೇಳಿದ್ರಿ? ಅದು ಹಾಂ, ಚಲವಾದಿ ನಾರಾಯಣ ಸ್ವಾಮಿ ಏನು, ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ ಏನ್ರಿ, ಇಷ್ಟೆಲ್ಲ ಕೊಟ್ಟಿದ್ದೀನಿ ಏನ್ರಿ. ಅವರೇ ತಮ್ಮ ತಳ್ಕೊಂಡಿದಾರ. ಲೀಗಲ್ ನೋಟಿಸ್ಗಿಂತ ಐ ಥಿಂಕ್ ವಿಲ್ ಬಿ ಅಶೇಮ್ಡ್. ನಾವು ಉಗಿತಾರೆ ಜನ, ಇವತ್ತು ಜನ ಇವ್ರನ್ನ ಉಗಿತಾರೆ. ಯಾವ ರೀತಿ ಖರ್ಗೆ ಅವ್ರನ್ನ ನೀವು ಇದು ಮಾಡ್ತಾ ಇದ್ರಿ ಅಂತ. ಐ ಡೋಂಟ್ ಥಿಂಕ್ ಬಿಗರ್ ಪನಿಷ್ಮೆಂಟ್ ಬೇಕಾಗಿಲ್ಲ ಏನ್ರಿ. ಲೀಗಲ್ ನೋಟಿಸ್ ಕೊಟ್ಟು ಅವ್ರನ್ನೇನೋ ದಂಡ ಹಾಕಿಸಿ ಅಥವಾ ಒಂದು ದಿವಸ ಜೈಲಿಗೆ ಕಳಿಸಿದ್ರು ಉಪಯೋಗ ಆಗೋದಲ್ಲ. ಐ ಥಿಂಕ್ ನಾವು ಚಲವಾದ ನಾರಾಯಣ ಸ್ವಾಮಿ ಅವ್ರ ಮುಖವಾಡ ಎಲ್ಲ ಕಳಚಿ ಬಿದ್ದದ. ಈಗ ಮುಖವಾಡ ಕಳಚಿ ಬಿದ್ದಿದೆ. ಈಗ ಜನ ಅರ್ಥ ಮಾಡ್ಕೋತಾರೆ, ವಿಶೇಷವಾಗಿ ದಲಿತ ಸಮುದಾಯ, ಅವ್ರದೇ ಸಮುದಾಯ. ಇವ್ರಿಗೆ ಖರ್ಗೆ ಅವರು ಇವ್ರಿಗೆ ರಾಜಕೀಯ ಜನ್ಮ ಕೊಟ್ಟಿದ್ರು. ಇವ್ರನ್ನ ರೈಲ್ವೆ ಕನ್ಸ್ಯೂಮರ್ ಯಾವುದೋ ಬೋರ್ಡ್ ಚೇರ್ಮನ್ ಮಾಡಿ ಏನೋ ಮಾಡಿ ಎಲ್ಲ ರಾಷ್ಟ್ರ ತುಂಬ ಅಡ್ಡಾಡಿ ಮುಂದೆ ಒಂದು ರೈಲ್ವೆ ಬೋರ್ಡ್ ಒಂದು ಆಫೀಸ್ ಮಾಡಿಕೊಟ್ಟಿದ್ರು ಇವ್ರಿಗೆ. ಇವ್ರನ್ನ ಬೆಳೆಸಿದವರೇ ಖರ್ಗೆ ಅವರು. ಇವ್ರನ್ನ ಬಳಸ್ಕೊಂಡು ಟಾರ್ನಿಶ್ ಮಾಡಕ್ ಹೊಂಟಿದ್ದಾರಲ್ಲ. ಈಗ ಅವರು ಯಾವಾಗ್ಲೂ ಬೆಳೆಸಿದ್ರು ಅಂತ ಈಗ ಆಗ್ತಿರುವಂತಹ ಅಕ್ರಮಗಳನ್ನ ಮಾತಾಡಬಾರ್ದು. ಏನು ಅಕ್ರಮ ಏನಾಗ ಇಷ್ಟೆಲ್ಲ ಕೇಳಿ ನೀವು ರಾಮಾಯಣ ಕತೆ ಕೇಳ್ಕೊಂಡು ರಾಮಕ್ ಸೀತಾ ಏನಾದ್ರು ಕೇಳ್ತಿರಲ್ಲ ಕತೆ ನಿಮ್ದು ಅಲ್ಲ. ಎಲ್ಲ ಈಗ CM ತೆಲಿಗ್ಯೂ ಐ ಆಮ್ ಕ್ಯಾಟಗರಿಕ್. ಈಗ ನಾನೇನ್ ಹೇಳಿದೀನಿ ಇವತ್ತು, ಕ್ಯಾಟಗರಿಕಲಿ ಐ ಆಮ್ ಗೋಟ್ ಟು ಫುಲ್ ಸ್ಟಾಪ್. ಮತ್ತೇನಾದ್ರು ಬೇಕಾದ್ರೆ ಹೇಳಿ ಡಾಕ್ಯುಮೆಂಟ್ ನಿಮ್ಗೆ ಎಲ್ಲವನ್ನು ಕೊಟ್ಟಿದ್ದೀನಿ. ಈಗ ನಂದು ಆರೋಪ ಅಲ್ಲ, ನಾನು ಐ ಆಮ್ ಗಿವಿಂಗ್ ಎವ್ರಿಥಿಂಗ್. ನಾವು ಪಾರದರ್ಶಕವಾಗಿ ಕಾನೂನ ನಿಯಮ ಮಾಡಿದೀವಿ. ಎಲ್ಲವೂ ಕೂಡ ಇವ್ರು ಮಾಡಿ ಇವ್ರ ಕಾಲದಲ್ಲಿ ಆಗಿದ್ರು ನಮ್ಮ ಮೇಲೆ ಇವತ್ತು ಸಹ ಇರಕ್ಕೆ ಹೋಗ್ತಾ ಇದಾರೆ. ಅದು ಅವ್ರು ಮಾಡಿದ ತಪ್ಪತ್ತು ನಾನು ಹೇಳ್ತಾ ಇಲ್ಲ.
ಈಗ 1.5 time to 1 time ಮಾಡಿದ್ರೆ ತಪ್ಪತ್ತು ಹೇಳ್ತಾ ಇಲ್ಲ ನಾನು. CSRCಗೆ ಇಸ್ ನೀಡೆಡ್. ಇಷ್ಟು ಮಾಡ್ಬೋದಾ ಸರ್? ಈಗ ಒಂದು ಕಳೆದ 5 ವರ್ಷ ಬಿಜೆಪಿ ಅವಧಿಯಲ್ಲಿ ಏನೇನಾಗಿದೆ ಎಲ್ಲ ಅಕ್ರಮ ತನಿಖೆ ಅದಂತೂ ನಮ್ಮ ಸರ್ಕಾರ ಮಾಡ್ತಾ ಇದೀವಿ. ರೈಟ್ ಫ್ರಮ್ PSI ಸ್ಕ್ಯಾಮ್ ಟು ಗೋವಿ ನಿಗಮ ಟು ಆಮೇಲೆ ಈಗ SC/ST ಹಾಸ್ಟೆಲ್ ಕಟ್ಟೋದಕ್ಕೆ ಇದೇ ಸೆಕ್ಟರ್ ಅಲ್ಲಿ ಮಣಿವಣ್ಣ ಒಂದು ಪತ್ರ ಬರೀತಾರೆ ಫೆಬ್ರವರಿಯಲ್ಲಿ, ಆದ್ರೆ ರಿಜೆಕ್ಟ್ ಆಗಿರುತ್ತೆ. ಏನು? ಊರಿಗೆ ಮಾತ್ರ SC/ST ಹಾಸ್ಟೆಲ್ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫೆಬ್ರವರಿಯಲ್ಲಿ KDBಗೆ ಒಂದು ಪತ್ರ ಬರೀತಾರೆ, ಈ ಜಾಗ ಕೊಡಿ ಅನ್ನುವಂತಹದ್ದು. ಆದ್ರೆ ಅವರಿಗೆ ಈ ಜಾಗ ಕೊಡೋದಿಲ್ಲ, ಖಾಸಗಿ ಅವರಿಗೆ ಈ ಜಾಗ ಕೊಟ್ಟಿದ್ದೀರಾ ಅನ್ನುವಂತಹ ಒಂದು ಆರೋಪ. ಯಾವ ಮಾನದಂಡದಲ್ಲಿ? ನೋಡಿ, ನನಗೆ ಅದನ್ನ ಡೀಟೇಲ್ಸ್ ಕೊಟ್ರೆ ನೀವು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯು ಗಿವ್ ಮಿ ದ ಡೀಟೇಲ್ಸ್. ಅದೇನು ಮಣಿವಣ್ಣ ಪತ್ರ ಬರೆದು ಏನು ಬರ್ದಿದ್ದಾರೆ ನಾನು ಕೇಳ್ತೆ, ಅದು ನೋಡ್ತೀನಿ. ನಾವು CSITಗೆ ಮಣಿವಣ್ಣನ ಅಪ್ಲೈ ಮಾಡಿದ್ರೆ ನಾವು ಕೊಡ್ತಿದ್ವಿ. ಅಪ್ಲೈ ಮಾಡಿದಾರಾ? ಅಪ್ಲೈ ಮಾಡಿರೋದು ಪತ್ರ ಇದೆ ನನಗೆ ಅಲ್ಲ, CSITಗೆ ಕಾಲ್ಫಾರ್ ಮಾಡಿದ್ರೆ ಅಪ್ಲೈ ಮಾಡ್ಬೇಕಾಗತ್ತೆ. ಲೆಟರ್ ಮಾಡಿದ್ರೆ ಅದು ಕೇಳ್ತಾ ಯು ಗಿವ್ ಮಿ ದ ಡಾಕ್ಯುಮೆಂಟ್, ಅದು ನೋಡ್ತೀವಿ, ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ. ನೆಕ್ಸ್ಟ್ ಸರ್ ಒಂದು ಪ್ರಶ್ನೆ ಬಿಡಿ, ಲೆಟ್ ಅಸ್ ನಾಟ್ ಡಿವಿಯೇಟ್ ಫ್ರಮ್ ದಿಸ್. ಏನೇನ್ರಿ ಈಗ ಹೇಳಿ, ಮತ್ತೆ ಬೇರೆ ವಿಚಾರಗಳು ಮತ್ತೆ ಬೇರೆ ಬೇರೆ ಕೊಡ್ತೀನಿ ಅದ್ರ KDB ವಿಚಾರದಲ್ಲಿ ಈ ತರ ಶೆಡ್ ಗಿರಾಕಿಗಳು ಎಷ್ಟು ಜನ ಇದಾರೆ ಸರ್? ಅವರೆಲ್ಲ ಯಾರು ಈ ಕಡೆ ಹಿಂದೆ ಇದ್ದೀರಿ? ಎಷ್ಟು ಜನ ಇದಾರೆ ಈ ತರ ಪೆಂಡಿಂಗ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ಕೊಂಡು ಇಟ್ಕೊಂಡಿರೋರು? ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತೀರಾ? ಈಗಾಗಲೇ ನಾನು ಸಮಗ್ರವಾಗಿ ಒಂದು ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ಈಗ ಎಲ್ಲೆಲ್ಲಿ ಇವತ್ತು ದಿವಸ ಲ್ಯಾಂಡ್, ಇವತ್ತು ದಿವಸ ಇದು ಭೂಮಿಯನ್ನ ನಾವು ಕೊಟ್ಟಿದ್ದೀವಿ, ಸಮಗ್ರ ಮಾಹಿತಿಯನ್ನ ಟೋಟಲ್ ಮಾಡಿ ಕಾಂಪಲೇಷನ್ ಮಾಡಿದ್ದೀವಿ. ಪ್ರೊಬಬ್ಲಿ ಲಾಸ್ಟ್ ವೀಕ್ ಒಂದು 10 days ಆಯ್ತಲ್ಲ, ಎಲ್ಲ ಮಾಹಿತಿ ಬಂದು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಈ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಾಗಿದೆ, KDBಯಲ್ಲಿ ಇದು ಹಿಂದಿನ ಬಂದಂಥ ಪದ್ಧತಿ. ಇವ್ರು ಹಾಕ್ತಾರಲ್ಲ, ಈಗ ನಮ್ಮ ಉದಾಹರಣೆಗಾಗಿ ನಮ್ಮ ನಾರಾಯಣ ಸ್ವಾಮಿ ಮೊದಲೇ ಅದಕ್ಕೆ ಹಾಕಿದ್ರು, ಬೃಂದಾವನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹಾಕಿದ್ರು. ಚೇಂಜ್ ಆಫ್ ಯೂಸ್ಗೆ ಕೇವಲ 25,000 ರೂಪಾಯಿ ಇದೆ. 25,000 ರೂಪಾಯಿ ಕಟ್ಟಿಬಿಡ್ತಾರೆ. ಇದು ನಾಮಿನಲ್ 25,000 ದೊಡ್ಡದಲ್ಲ. 25,000 ಕಟ್ಬಿಡ್ತಾರೆ, ಚೇಂಜ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಪ್ರಾವಿಷನ್ ಇದೆ ಆ್ಯಕ್ಟ್ನಲ್ಲಿ. ಅದನ್ನೆಲ್ಲರೂ ಕೂಡ ನಾವು ನೋಡ್ತಾ ಇದೀವಿ. ವಿ ಆರ್ ಟ್ರೈಂಗ್ ಟು ಸಿ ದಟ್ ಇದನ್ನ ಈ ತರ ಒಂದು ತಗೋತಾರೆ. ಹೆಂಗಂದ್ರೆ ಸ್ಪೇಸ್ ಇಂಡಸ್ಟ್ರಿ ತಗೋತಾರೆ, ತಗೊಂಡು ಗೋಡೌನ್ ಬರ್ತಾರೆ, ದಾಡೆ 25,000 ಕಟ್ತಾರೆ. ಸೊ ಆಲ್ ದಿಸ್ ಆರ್ ದೇರ್. ಅದನ್ನು ಕೂಡ ನಾವು ಸುಧಾರಣೆ ಮಾಡೋ ಪ್ರೊಸೆಸ್ ಬಹಳಷ್ಟು ಮಾಡ್ತಾ ಇದೀವಿ. ಸೊ ಅಷ್ಟು ಮಾಡ್ತಾ ಇದೀವಿ. ಆಮೇಲೆ ಎಲ್ಲ ಇನ್ನೊಂದು ನೀವು ಹೇಳಿದಕ್ಕೆ ಕಂಪೈಲ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಇವತ್ತು ದಿವಸ ಈ ರೀತಿ ಆನ್ ಅಕಾರ್ಡೆನ್ಸ್ ಟು ಲಾ, ಯಾಕಂದ್ರೆ ಅವರು ಲೀಸ್ ಪೀರಿಯಡ್ ಮುಗಿದ ಮೇಲೆ ಅವರು ಮಾಡಿದ್ರೆ ಎಲ್ಲ ಯಾರೇ ಇರಲಿ ಎಲ್ಲವನ್ನ ಇನ್ಫಾರ್ಮ್ ಆಗಿರ್ತಾರೆ. ನಾವು ಇದನ್ನ ಪಡ್ಕೋತೀವಿ ವಾಪಸ್ಸು, ನಿಶ್ಚಿತವಾಗಿ ಪಡ್ಕೋತೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಯಾರು ಬಿಜೆಪಿ ಅವ್ರು ಎತ್ಕೊಟ್ಟಿದ್ದಾರೆ ಅಂತ ನೀವು 3 ಚಾಣಕ್ಯ ಹೇಳಿದ್ರಿ. ನಿಮ್ಮ ಪಕ್ಷ ನಿಮ್ಮ ಇವ್ರನ್ನೇ ಟಾರ್ಗೆಟ್ ಮಾಡೋದು ಯಾಕೆ? ಆ ವಿಷಯ ನೀವು ತರಾತುರಿ ಎತ್ಕೊಂಡ್ಬಂದಿರ ನಿರಾಣಿ ಅವರು 3 ಅಂತ ಇದ್ರಾಗ ಏನದ್ರಿ? ನಾನು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದನ್ನು ಹೇಳಿದ್ದೀನಿ ಇಲ್ಲಿ ಆಸ್ ಎ ಮಿನಿಸ್ಟರ್. ನಾನು ನಾರಾಯಣ ಸ್ವಾಮಿ ಹೇಳಿದ್ದಲ್ಲ ಮೊದಲು, ಫಸ್ಟ್ ಸ್ಟಾಪ್. ನಾವು ಫಸ್ಟ್ ನಾರಾಯಣ ಸ್ವಾಮಿಯಿಂದ ಪ್ರಾರಂಭ ಮಾಡಿದ್ದೀನಿ. ಆಮೇಲೆ ನಿರಾಣಿ ಅವ್ರ ಅಗೇನ್ಸ್ಟು ಮಾತಾಡಿಲ್ಲ. ಇನ್ಸ್ಟಿಟ್ಯೂಷನ್ ಕಟ್ಟಿದಾರೆ ಅಂತ ಹೇಳಿ ನಾನು ನೋಡಿ ಅಂತ ಹೇಳಿದ್ದೀನಿ. ತೇಜಸ್ ಇನ್ಸ್ಟಿಟ್ಯೂಟ್ ಕಲ್ತಿದ್ದಾರೆ, ಮತ್ತೆ ಎಕ್ಸ್ಪಾಂಡ್ ಮಾಡಿದ್ದಾರೆ, ಆಯುರ್ವೇದ ಚಾಲು ಮಾಡಿದ್ದಾರೆ, ಏನು ಮಾಡಿದ್ದಾರೆ. ಐ ಡಿಂಟ್ ಸೇ ಎನಿಥಿಂಗ್ ಬ್ಯಾಡ್ ಅಬೌಟ್ ಇಟ್. ನಾನು ಹೇಳಿದ್ದೀನಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಅಗ್ರೋಟೆಕ್ ಪಾರ್ಕ್ನಾಗ ಇವ್ರು ಕೊಟ್ಟು ಅಂದ್ರೆ ಇವ್ರು ಕೊಟ್ಟಿದ್ರೆ 5 ಎಕರೆ ಕೊಟ್ಟಿದ್ರೆ ಸಿವಿಕ್ ಕಮಿಟಿ ಕೊಟ್ಟಿದ್ರೆ ನಾನು ಹೇಳಿದ್ರಲ್ಲ, ಈ ಕ್ವಶನ್ ಮಾಡಿದಾರಲ್ಲ, ಹಾಗೆ ನಿರಾಣಿ ಅವರು ತಗೊಂಡಿದ್ದಾರೆ, ಅಲ್ಲಿ ಇನ್ಸ್ಟಿಟ್ಯೂಷನ್ ಮಾಡಿದಾರೆ ಅಂತ ಹೇಳಿದ್ದೀನಿ ನಾನು. ಇಲ್ಲ ಅಂತ ನಾನು ಹೇಳಿರಲ್ಲ. ಐ ಡಿಡ್ ಐ ಸೇ ಎನಿಥಿಂಗ್ ರಾಂಗ್? ಅವ್ರಿಗೆ ಹಿಂದೆ ಒಂದು ಅವ್ರಿಗೆ ಇದಕ್ಕೆ ತಾವೇ ಮನುಷ್ಯರಾಗಿ ತಾವು ಮಾಡ್ಕೊಂಡಿದ್ರು ಅಂತ ಆದ್ರೂ ಹೇಳಿದ್ದೀನಿ. ಟಾರ್ಗೆಟ್ ಯಾರು ಪ್ರಶ್ನೆ ಬಂತು? ನಿರಾಣಿ ಇಸ್ ನಾಟ್ ಮೈ ಫ್ರೆಂಡ್ ನಾಟ್ ಮೈ ಎನಿಮಿ. ಅನ್ರಿ ಅವರು ಲಿಂಗಾಯ್ತರಿ. ಪತ್ರಕರ್ತರುಗಳು 2022ರಲ್ಲಿ ಹಂಚಿಕೆ ಮಾಡಿದ್ದಾರೆ. ಅವ್ರು ಹೇಳ್ತಿರೋದು ಖರ್ಗೆಯವರಿಗೆ ಭೂಮಿ ಕೊಡ್ಲಿಕ್ಕೆ ಇಷ್ಟು ತರಾತುರಿ 71 ಜನರಿಗೆ ಈಗಾಗಲೇ KDB ಆಗಿದೆ. ಅದೇ ಏರೋಸ್ಪೇಸ್ ಅಲ್ಲಿ ಆಗಿದೆ, ಅವ್ರಿಗೆ ಇನ್ನೂ ಭೂಮಿ ಕೊಟ್ಟಿಲ್ಲ. ಆದ್ರೆ CSITಗಳನ್ನ ಹಂಚಿಕೆ ಮಾಡ್ಲಿಕ್ಕೆ ಈಗ ಆ ವಿಚಾರ ಹೇಳ್ತೀನಿ ಕೇಳಿ. ನನಗನ್ಸುಮಟ್ಟಿಗೆ ಆ ರಿಕ್ವೈರ್ಡ್ ಇದ್ರಲ್ಲಿ ಏನಾಗಿರ್ತದೆ, ನನಗೆ ಇಫ್ ಐ ಆಮ್ ದಿಸ್ ಒನ್ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ನಾನು ಐ ರಿಮೆಂಬರ್ ದಿಸ್ ಕೇಸ್. ಅವ್ರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಇರ್ತದೆ ಆ ಸೈಟ್ನಲ್ಲಿ 24.1%. ಇದು ಬಂದಿದೆ ವಿಷಯ ನನಗೆ. ಬಂದಾಗ ಏನಾಗುತ್ತೆ, ಆ ಲ್ಯಾಂಡು ಡಿಸ್ಪ್ಯೂಟ್ ಕ್ರಿಯೇಟ್ ಆಗ್ತದೆ. 45 ಎಕರೆ ಕೋರ್ಟಿಗೆ ಹೋಗ್ತಾರೆ. ಹಿಂಗೇನೋ ಅದು ಇನ್ಸಿಡೆಂಟ್ ಇದೆ. ಸೊ ಹೀಗಾಗಿ ನಾವು
SC/ST ಸಮುದಾಯಕ್ಕೆ ನಾನು ಈಗ ಮೊನ್ನೆ ಮೀಟಿಂಗ್ನೂ ಕೂಡ ಮಾಡಿದ್ದೀನಿ ಅವ್ರ ಜೊತೆ, ಅವ್ರ ಅಸೋಸಿಯೇಷನ್ ಜೊತೆ ಮಾಡಿದ್ವಿ. ಅವ್ರಿಗೆ ಎಲ್ಲಿ ಇವತ್ತೊಂದು ದಿವಸ ಅವ್ರಿಗೆ ಈ ರೀತಿ ಕೋರ್ಟ್ ಅರ್ಚನೆ ಆಗಿ ಇವತ್ತೊಂದು ದಿವಸ ಅವ್ರಿಗೆ ಸೈಟ್ ಸಿಕ್ಕಿಲ್ಲಲ್ಲ, ಐ ಆಮ್ ಕಮಿಟೆಡ್. ಆ್ಯಂಡ್ ಫಾರ್ ಯು ಕೈಂಡ್ ಇನ್ಫಾರ್ಮೇಷನ್, CA ಸೈಟ್ನಲ್ಲಿ SC/STಗೆ 20 ಇರಲಿಲ್ಲ ಅಲೋಕೇಶನ್, ರಿಸರ್ವೇಷನ್ ಇರಲಿಲ್ಲ. ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇಟ್. ಅಥವಾ ಅವ್ರು ಕೇಳೂ ಇಲ್ಲ, ಅಥವಾ SC/ST ಸ್ಟೇಷನ್ CAದಲ್ಲಿ ನಮಗೆ ಕೊಡಿ ಅಂತ ಕೇಳಿದಾರ, ಅದೂ ಇಲ್ಲ. ಇದ್ರೆ ಯಾವಾಗ 5/5/2024 ನಾನು ಮಾಡಿದ್ದೀನಿ ರೀ. ನಾರಾಯಣ ಸ್ವಾಮಿನವ್ರು ಕೇಳಿಲ್ಲ, ಬೇರೆ ಯಾರು ಕೂಡ ಕೇಳಿಲ್ಲ, ನನಗೆ ಅಸೋಸಿಯೇಷನ್ ಅವ್ರು ಕೇಳಿಲ್ಲ, ನಾನಾಗೆ ಇದನ್ನು ಆನ್ ಮೈ ಓನ್ ಅವ್ರಿಗೆ CA ಸೈಟ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಯು ಅಪ್ರಿಷಿಯೇಟ್ ದ್ಯಾಟ್. ಆಮೇಲೆ ಅವ್ರಿಗೆ ಎಲ್ಲೆಲ್ಲಿ ಇವತ್ತು ದಿವಸ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಇವತ್ತು CA ಸೈಟ್ನಾಗ ಅವರು ಅಲೋಕೇಟ್ CA ಸೈಟ್ ಇಸ್ ಡಿಫ್ರೆಂಟ್, ಅಲೋಕೇಶನ್ ಅದು ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ ಪ್ಲಾಟ್ಸ್, ಅದು ಇಂಡಸ್ಟ್ರಿಯಲ್ ಪ್ಲಾಟ್. ಅಲ್ಲಿ ಒಂದು ಕೋರ್ಟ್ ಕೇಸ್ ಆಗಿ ಅದು ಆಗಿರ್ತದೆ. ಅದಕ್ಕೆ ಅವ್ರಿಗೆ ಬದಲಾಗಿ ಮತ್ತೊಂದು ಕಡೆ ನಾವು ಕೊಡ್ತೀವಿ ಅಂತ ಹೇಳಿದೀವಿ. ವಿ ಆರ್ ಕಮಿಟೆಡ್. ಅವ್ರು ಕೂಡ ಮೀಟಿಂಗು ಮಾಡಿದ್ದೀವಿ. ಅಕಾರ್ಡಿಂಗ್ಲಿ ವಿ ವಿಲ್ ಸಿ ದ್ಯಾಟ್ ಎನಿ ಬ್ಯಾಕ್ಲಾಗ್, ಅದಕ್ಕೆ ಬ್ಯಾಕ್ಲಾಗ್ ಅಂತೀವಿ ನಾವು, ಆ ಬ್ಯಾಕ್ಲಾಗ್ನೆಲ್ಲಾನು ಕೂಡ ನಾವು ಕೊಡ್ತೀವಿ 100%. ನಮ್ಮ ಬಗ್ಗೆ ಡೌಟ್ ಬೇಕಾಗಿಲ್ಲ. ನಾವು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇದರಿಂದ ಬಂದಂತವ್ರು. ಥ್ಯಾಂಕ್ ಯು. ಇಂಗ್ಲಿಷ್ ಜಮೀನ್ ಕಾರ್ಡ್ ಅದನ್ನು ರಿಲೀಸ್ ಮಾಡಿ ಮತ್ತು ಮೂಲ ಉದ್ದೇಶದಲ್ಲಿ ಅಲ್ಲಿ ಕಟ್ಟಿದಾರ ರಿಲೀಸ್ ಮಾಡೋದು. ಪತ್ರಕರ್ತ ಕೊಡ್ರಪ್ಪ, ನೀವು ಎಷ್ಟು ಕೊಡಿ. ಯಾಕೆ ಪತ್ರಕರ್ತರಾಗಿ ಹೋಗ್ತಾ ಇದ್ರಿ ನೀವು ನಿಮ್ಮ ಪ್ರಯತ್ನ ಹುದ್ದೆ? ಯಾರು ತಾಂಡಿದಾರ ಅಂತ ಪತ್ರಕರ್ತರ ಆಯ್ತು, ನನ್ಗೆ ಗೊತ್ತಿಲ್ಲ, ನಾನು ನೋಡಿ ಚೆಕ್ ಮಾಡ್ತೀನಿ. ಸ್ವಲ್ಪ ಮಾಹಿತಿ ಕೊಟ್ಬಿಟ್ರೆ ಓಕೆ 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 ಪ್ಲೀಸ್ ಓಕೆ ಓಕೆ. ಓ ಇಂಗ್ಲಿಷ್ 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 ಸಿ ಪ್ಲೀಸ್ 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 ನೋ ಪ್ಲೀಸ್ ಸೈನ್ ಆಫ್ ಇಂಗ್ಲಿಷ್. ಯಾಕಂದ್ರೆ ನ್ಯಾಷನಲ್ ಅಲ್ಲೂ ಕೂಡ ಚಾನಲ್ಸ್ ಎಲ್ಲ ಬಂದಿದೆ ಅಂತ ನಾನು ಹೇಳಿದೆ. ವೈ ಆಮ್ ಚಾಣಕ್ಯ ಪಾರ್ಟ್ ಸಿ ಓಕೆ. He is that side and you are this side. I have addressed this press conference today as Minister for Large and Medium Industries as regarding the subject of allocation of civic community sites. There was first of all, I would like to say that as Industry Minister, we have allotted the CA sites as per rules and more transparent than before. Earlier there used to be selection process through government and it will come to the minister. Now I have referred to the highest body of the state high level committee also. And accordingly it was published not only in newspapers, online also in the websites and all this. The allotment rates was fixed for civic community sites in 2021 by the BJP government. In 2018 it was 1.5 times of the allotment rate. 2021 the BJP government changed it to 1% as it is, as the allotment rate, not 1.5 times. It does not happen in my time. It was fixed there. So there is no question of any loss to civic community side. We have followed all this one, deliberations have been made. And there was allegation that 99 years is reduced to 10 years and 2 years. That also has been done by the previous BJP government only, which is now followed to all of them. And as regarding an allotment particularly, the BJP, knowing fully well, Mr. Layer Singh is a senior leader of the BJP, is a member of the Rajya Sabha. He made an allegation, a civic community site of 5 acres in Aerospace Park has been allocated to Siddharth Weir Trust, where Rahul Karge and other Karge family members are the members of that trust. Rahul Karge is an engineer. He has applied it for Center of Excellence and Training Institute. He has many feathers in his cap.
UPSC rank holder. Then he's been awarded by DRDO also. He is capable. There were 6 applications, 2 or 3 for hotels and 1 for this one, and after almost the 6th application, he was the best. Not because he is a scheduled caste, he could have even applied it in a general category also, probably he would have got it. This is number 1. And no concession, not even 1 rupee, as claimed by these people. 1 rupee concession also is not been given. Whatever is given to general allotment rate to general, which has been decided by the then BJP government, which is followed now also, is being carried. And the civic community sites, there is no concept of auction in civic community sites, whether of Hamas or BDA or housing development. It is all by allotment in a committee. And I have made it a highest level committee and it has been deliberated. Out of 6 applications, he was the best, is given to him. Mr. Lair saying, knowing fully well what is civic community. Civic community may be for hospital, school, police station, bus station, whatever it is, government, PSU units, R&D centers, everything. This is prescribed in the 1991 Gazette of a Government of Karnataka. Accordingly, all these industries again will be modified in 2024 by us on the same lines. We had something additions also and some irrelevant things we have been like post office and all this, no more it holds good and all this like. But still we have continued that. Mr. Lair Singh asked in the civil community side, what Kharge family has got to do with aerospace? First of all, is the civic community side, nothing to do with aerospace park and all this. The BJP people should understand, Lair Singh and one Mr. Narayan Swamy, who is the opposition leader in the council of the BJP, goes and gives a letter to the His Excellency the Governor that they have got a property with so much of profiteering been done. It's a trust, number 1. There is no question of civic community sites in auction. The allotment rate, according to allotment rate has been given. No concession has been given. It has been decided on merit. Whereas, and he asked the aerospace park, how the aerospace park is, civic community doesn't have that. Whereas the BJP government in Chanakya, the CES, Center of all the scattered. For Chanakya University, they have given the space in the high-tech defense and aerospace park phase number 2. What Chanakya had experience of high-tech defense and aerospace? Nothing. I'm talking about their logic, their allegations. And Chanakya University, they have been given 116 acres. The cost of allotment rate was 138 crores. Whereas they have been given for 50 crores only, creating a loss on KIDB of 137 crores. Mr. Lair Singh, Narayan Swamy should have asked that. 137 crores loss, KIDB is a no loss, no profit, this one. And cabinet is supreme. Had you done that, at least you would have taken care of the KIDB. You would have reimbursed that 137 crores to the KIDB. That also would have not been. That they made a cabinet decision. They had the power and they did it and went away. People threw them out. And again, Rashtrotan, another institute, Murugesh Nirani Institute has been taken land. That was industrial allocation sites, not CS sites. Those institutions given. Agrotech Park for Nirani, educational institution. Then what Agrotech Park and Nirani International School has got related? Is it any Agrotech Park? High-tech defense and aerospace has got, Chanakya has got that. Rashtrotan Samstha, another one, which is in, which teaches about patriotism and all other things, nationalism and all other things like what it has got to go to commercial complex. They have also been allocated in the same park like. And more importantly, this Narayan Swamy, he's been allocated a land in 2016, 18 years have passed. He applied for one Brindavan Software Technologies. That went away, vanished. Then came one, what a garment, this one, that also vanished. Then came, so okay, lastly he said he'll construct a warehouse
That also he could not do anything. It was again taken aback. Redemption had happened. He went to the court go a stay and gave him some opportunity. 6 months time was given. Until now, he is just, instead of he has to construct 51%. The law is 51%. There are around 40,000 plus, whatever it is, of 2 acres means 40,000 plus. He has constructed a 5,000 acre shed and he put a board in front of that. That 5,000 square feet is on lease for sale, for rent. Will you take back that land, sir, now? Naturally, we'll issue, following due procedure, lawful procedure, we'll take it back. And this man, 18 years, should not do one thing. He doesn't have a capability of even constructing a warehouse which is taken. Now forget about technology, computer, this one and all this other thing, textile and all this. He doesn't have a capability of this one, of constructing a godown. He makes allegation against the AICC president, his family, with all the BJP background, all this happening, following due procedure on merit, just to tarnish the image of Mallikarjun Kharge. He also been used by the BJP, as he is a Dalit. Kharge ji had given him life to make him, he made him a railway board, some consultant, some chairman of that, some committee. He made him go all the places in the country, gave him an office. He switched over the party for whatever reason he has got. And now he's making allegation against them. First of all, he should see what he has done. And in Kharge's case, Kharge is not a Dalit leader. We don't consider him as a Kharge. He is a national leader now, not from Butswan, across communities. And he has never asked me as for allocation of land or this. He didn't know also probably. Maybe through after this only he might have come to know. So the allegation is that this whole process was done in haste. I explained to you in Kannada. I gave you all the documents. Earlier it was only, first of all it was a government, from government to come to minister. It was done at that level. I changed it to high level committee. We advertised in newspapers. Then first time there was no this one online, this one website, this one. We did it also. What is the haste? The process started in 6 months before. We have modified, and SC/ST was given 24.1% buses. Allotment for extra, it was from 1.5% to 1% under the BJP government. 19 years to this one, all these things were done. What haste? These people are in a hurry. They are in haste to tarnish the image of Kharge. They are in haste. I am very meticulous. I know what is law. I know what is the procedure. I follow it meticulously always, whichever department I am there. Family trust. No. Mr. Kharge is the AICC president and another son is a minister in the Yes. And they said that all the people, all the members of that trust are family. So what prevents? What prevents him to get a CS site? I am the president of BLD institutions. In Bijapur, our BLD association also applies for whenever the civic community site. It's a trust. It's not for profiteering. It's not individual. Civic site of merit. These people have, Nirani has taken this one, Chanakya have been taken, RSS University, with so much of this one. What allegations these people make? According to them, they are not from the same family. So who? Nirani is not from the same family, yeah? Tejas is not the same family, yeah? Tejas was not civic community site. It was industrial agrotech park. You want to, I'll get some more information for you. See, they are not bald. Even Nirani also is not bald when it comes to civic community site. I am also not bald. As long as I don't take any incentive, subsidy on that. On merit. Sir, what was the one you said that you are ready to form a committee if somebody comes out with concrete evidence? What? You said that you will form a committee to investigate if someone comes with concrete proof. Regarding what? Regarding irregularities. Huh? Regarding irregularities in the allotment.
See, I'm telling, see, there's no committee forming a committee. As a minister, I started from day one. I started reforming my department, improving my department. I've got all the data, everything. So wherever people have not come up with the projects and all this, following due course of law, take a legal opinion, then we go redeem and allocate to others. There's no need of forming a committee. Thank you.